ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ದತ್ತಿನ್ಯಾಸ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಶರಣೆ ಹಂಪಗೋವ ಮಠದವರು ವಹಿಸಿಕೊಳ್ಳಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮದ ಉಪನ್ಯಾಸ ಒಂದರ ಅನುಭವಿಗಳಾದಂತಹ ಶರಣೆ ಗಿರಿಜಾತಾಯಿ ಶಿವಬಲವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಉಪನ್ಯಾಸ ಎರಡರ ಅನುಭವಿಗಳಾದಂತಹ ಶರಣೆ ಸವಿತಾ ಶಿವಬಲ್ ಇವರು ಕೂಡ ಅಕ್ಕನ ಬಳಗದ ಸದಸ್ಯರು, ಇವರು ಕೂಡ ವೇದಿಕೆಯಲ್ಲಿ ಅಲಂಕರಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಈ ದತ್ತಿದಾನಿಗಳಾದಂತಹ ಶರಣರಾದ ಡಾಕ್ಟರ್ ಶಿವಾನಂದ ಕಡಪಟ್ಟಿ ನಿವೃತ್ತ ಉಪನಿರ್ದೇಶಕರು ಈ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಲ್ಲಿ ಬೇಡಿಕೊಳ್ಳುತ್ತೇವೆ. ಪೃಥ್ವಿ ಶಿವಾನಂದ ಕಡಪಟ್ಟಿ ಇವರ ಒಂದು ಭಾವಚಿತ್ರಕ್ಕೆ ಪುಷ್ಪವನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲರೂ ಪುಷ್ಪ ಮಾಲಾರ್ಪಣೆಯನ್ನು ಮಾಡಬೇಕಂತ ಅವರಿಗೆ ಕೇಳ್ತೇವೆ. ಪುಷ್ಪಾರ್ಪಣೆಯನ್ನು ಮಾಡಬೇಕಂತ ಅವರಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ದೇವರವರ ಆತ್ಮಕ್ಕೆ ಶಾಂತಿ ಕೊಡ್ಲಂತ ನಾವೆಲ್ಲರೂ ಆ ತಾಯಿಗೆ ಬೇಡಿಕೊಳ್ಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ನಿಮ್ಮ ಶರಣರ ಬರುವಿಂಗೆ ಗುಡಿ ತೋರಣವ ಕಟ್ಟುವೆ. ಅಯ್ಯ ನಿಮ್ಮ ಶರಣರು ಬರುವಿಂಗೆ ಮುಡುವಿನಲ್ಲಿ ಪಟ್ಟವ ಕಟ್ಟುವೆ. ಅಯ್ಯ ನಿಮ್ಮ ಶರಣರೆನ್ನ ಮನೆಗೆ ಬಂದಡೆ ಅವರ ಶ್ರೀಪಾದವಯನ್ನ ಹೃದಯ ಕಮಲದಲ್ಲಿ ಬಗೆದಿಟ್ಟುಕೊಂಬೆ ಕಾಣ ಚನ್ನಮಲ್ಲಿಕಾರ್ಜುನ. ಸದಾ ಸ್ಮರಣೀಯರಾದ 12ನೇ ಶತಮಾನದ ಬಸವಾದಿ ಪ್ರಮಥರನ್ನು ಹಾಗೂ ಅದೇ ಮಹಾಬೆಳಗಿನಲ್ಲಿ ಬೆಳಗಿ ಹೋದ ಪರಮ ಪೂಜ್ಯ ಮಹಂತ ದ್ವಯರನ್ನು ವೀರ ವೀರಾಗಿಣಿ ಅಕ್ಕನನ್ನು ಎನ್ನ ಹೃನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಸದುವಿನಯದ ಸಾಕಾರ ಮೂರ್ತಿಗಳು ಮಮತಾಪುರರಾದಂತಹ ಪರಮ ಪೂಜ್ಯ ಗುರುಮಾತಪ್ಪನವರ ಅಡಿದಾವರಿಗಳಿಗೆ ಶರಣೆಂದು ಈ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ದತ್ತಿ ಉಪನ್ಯಾಸದ ಅಧ್ಯಕ್ಷರಿಗೂ ಮತ್ತು ದತ್ತಿ ಉಪನ್ಯಾಸ ದಾನಿಗಳಿಗೂ, ನಮ್ಮ ಅಕ್ಕನ ಬಳಗದ ಅಧ್ಯಕ್ಷರಿಗೂ, ಈ ಕಾರ್ಯಕ್ರಮದ ಅಧ್ಯಕ್ಷರಿಗೂ, ಅನುಭವಿಗಳಿಗೂ, ನನ್ನೆಲ್ಲ ಅಕ್ಕನ ಬಳಗದ ತಾಯಿಯರಿಗೂ ಕೂಡ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಜಿಲ್ಲಾ ಘಟಕ ಬಾಗಲಕೋಟೆ ಹಾಗೂ ತಾಲೂಕಾ ಘಟಕ ಇಲ್ಕಲ್, ಅಕ್ಕನ ಬಳಗ ಇಲ್ಕಲ್ ಇವರ ಸಹಯೋಗದೊಂದಿಗೆ ಲಿಂಗೈಕ್ಯ ಪೃಥ್ವಿ ಶಿವಾನಂದ್ ಕಡಪಟ್ಟಿ ಹಾಗೂ ಲಿಂಗೈಕ್ಯ ಕೋಆಪರೇಟಿವ್ ಬ್ಯಾಂಕಿನ ಸಹಯೋಗದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಶರಣೆ ಹಂಪಕವ್ವ ಮಠದವರು ವಹಿಸಿಕೊಂಡಿರುತ್ತಾರೆ. ಹಾಗೂ ಇಂದಿನ ದತ್ತಿದಾನಿಗಳು ಆದಂತಹ ಡಾಕ್ಟರ್ ಶಿವಾನಂದ ಕಡಪಟ್ಟಿ ನಿವೃತ್ತ ಉಪನಿರ್ದೇಶಕರು ಇಲ್ಕಲ್ ಹಾಗೂ ಶ್ರೀ ಸತೀಶ್ ಸಪ್ಪರದ್ ಅಧ್ಯಕ್ಷರು ಇಲ್ಕಲ್ ಕೋಆಪರೇಟಿವ್ ಬ್ಯಾಂಕ್ ಇಲ್ಕಲ್ ಇವರ ಒಂದು ದತ್ತಿ ಉಪನ್ಯಾಸ ಹಾಗೂ ಇಂದು ಉಪಸ್ಥಿತಿ ಇರುವಂತಹ ಶ್ರೀ ಮಹಾದೇವ್ ಕಂಬಾಗಿ ಗುರುಗಳು ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್ ಇಲ್ಕಲ್ ಇವರು ಇಂದಿನ ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿಕೊಂಡಿರುತ್ತಾರೆ. ಹಾಗೂ ಈ ಕಾರ್ಯಕ್ರಮದ ಉಪನ್ಯಾಸ 1 ಅನುಭವಿಗಳು ಶರಣೆ ಗಿರಿಜಾತಾಯಿ ಶಿವಬಲ್ ಅವರು ಅಕ್ಕನ ಬಳಗದ ಸದಸ್ಯರು ಇಲ್ಕಲ್ ಹಾಗೂ ಉಪನ್ಯಾಸ 2 ಶರಣೆ ಸವಿತಾ ಶಿವಬಲ್ ಅಕ್ಕನ ಬಳಗದ ಸದಸ್ಯರು ಇಲ್ಕಲ್. ಈ ಎಲ್ಲಾ ಕಾರ್ಯಕ್ರಮಗಳನ್ನು ಇಂದು ಜರುಗ್ತಾ ಇವೆ. ಈ ಒಂದು ಕಾರ್ಯಕ್ರಮವನ್ನು ನಾವು ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ವಚನ ಪ್ರಾರ್ಥನೆಯನ್ನು ಶರಣೆ ಲಲಿತಾ ಅಂಗಡಿಯವರು ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ, ಎನ
ಎನಗೊಮ್ಮೆ ತೋರ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ ನಿತ್ಯ ಶುದ್ಧವಾದವರ ಎನಗೊಮ್ಮೆ ತೋರ ನಿತ್ಯ ಶುದ್ಧವಾದವರ ಎನಗೊಮ್ಮೆ ತೋರ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಕತ್ತಲೆಯ ಮೇಟಿ ತಳ ಬೆಳಗಾಗಿ ಕತ್ತಲೆಯ ಮೇಟಿ ತಳ ಬೆಳಗಾಗಿ ಒಳ ಹೊರಗೊಂದಾಗಿ ನಿಂತ ನಿಮ್ಮ ಶರಣರ ಒಳ ಹೊರಗೊಂದಾಗಿ ನಿಂತ ನಿಮ್ಮ ಶರಣರ ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ಎಲ್ಲರೂ ಶರಣ. ಪ್ರಾರ್ಥನೆಯು ಮನಸ್ಸನ್ನು ಶುದ್ಧಗೊಳಿಸುವ ದೇವಗಂಗೆ ಎಂಬಂತೆ ಅತ್ಯಂತ ಶುಶ್ರಾಯವಾಗಿ ವಚನ ಪ್ರಾರ್ಥನೆಯನ್ನು ಹಾಡಿದಂತಹ ಶರಣೆ ಲಲಿತಾ ಅಂಗಡಿಯವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದೀಗ ಎಲ್ಲ ತಂದೆ ತಾಯಿಯಂದಿರಿಗೂ ಕೂಡ ಅತ್ಯಂತ ಪ್ರೀತಿಯವಾಗಿ ಸ್ವಾಗತಿಸಬೇಕಂತ ಹೇಳಿ ನಾನು ಶರಣೆ ಪ್ರೇಮ ವಸ್ತ್ರದ ಮಠಗಳಲ್ಲಿ ಹೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲೆ ಎಲೆ ಮಾನವ ಅಳಿಯಾಸೆ ಬೇಡವು, ಕಾಳ ಬೆಳದಿಂಗಳ ಸಿರಿ ಸ್ಥಿರವಲ್ಲ, ಕೇಳಿಲ್ಲದ ಪದವಿ ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು. ಸದಾ ಸ್ಮರಣೀಯರಾದ 12ನೇ ಶತಮಾನದ ಬಸವಾದಿ ಪ್ರಮಥರನ್ನು ಮುನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶರಣು ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇಂದಿನ ಉಪನ್ಯಾಸದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಶರಣೆ ಹಂಪಕ್ಕವ್ವ ಮಠದ ಅಧ್ಯಕ್ಷರು ಅಕ್ಕನ ಬಳಗ ಎಲ್ಕಲ್ ಇವರಿಗೆ ವೇದಿಕೆಯ ಪರವಾಗಿ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಶರಣರಾದ ಡಾಕ್ಟರ್ ಶಿವಾನಂದ ಕಟ್ಪಟ್ಟಿ ನಿವೃತ್ತ ಉಪನಿರ್ದೇಶಕರು ಇಳ್ಕಲ್ ಇವರಿಗೆ ಎಲ್ಲ ಅಕ್ಕನ ಬಳಗದ ತಾಯರಿಂದ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೀವಿ. ಇನ್ನೋರ್ವ ದತ್ತಿದಾನಿಗಳಾದ ಶರಣರಾದ ಶ್ರೀ ಸತೀಶ್ ಸಪ್ಪರ ಅಧ್ಯಕ್ಷರು ಇಳ್ಕಲ್ ಕೋಆಪರೇಟಿವ್ ಬ್ಯಾಂಕ್ ಇಳ್ಕಲ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಹೊಂದಿರುವ ಶರಣರಾದ ಶ್ರೀ ಮಹಾದೇವ್ ಕಂಬಾಗಿ ಅಧ್ಯಕ್ಷರು ಕ.ಶಾ.ಪ. ಇಳ್ಕಲ್ ಇವರಿಗೆ ಕೂಡ ಅಕ್ಕನ ಬಳಗದ ಎಲ್ಲ ತಾಯಂದರಿಂದ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ದತ್ತಿ ಉಪನ್ಯಾಸವೊಂದರ ಅನುಭವಿಗಳಾದ ಶರಣೆ ಗಿರಿಜಾ ಶಿವಲ್ ಅಕ್ಕನ ಬಳಗದ ಸದಸ್ಯರು ಇವರಿಗೆ ನಮ್ಮ ಅಕ್ಕನ ಬಳಗದ ತಾಯಂದರಿಂದ ಸ್ವಾಗತವನ್ನು ಕೋರುತ್ತೇನೆ. ಉಪನ್ಯಾಸದ 2ನೇ ಅನುಭವಿಗಳಾದ ಶರಣೆ ಸವಿತಾ ಶಿವಲ್ ಅಕ್ಕನ ಬಳಗ ಸದಸ್ಯರು ಇವರಿಗೆ ವೇದಿಕೆಯ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮವನ್ನು ಆಗಮಿಸಿದಂಥ ನನ್ನೆಲ್ಲ ಶರಣ ತಂದೆ ತಾಯಂದರಿಗೆ ಭಕ್ತಿಪೂರ್ವಕ
ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡುತ್ತೇನೆ. ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಾಗಿ ಸ್ವಾಗತವನ್ನು ಕೋರಿದಂತಹ ಶರಣೆ ಪ್ರೇಮ ವಸ್ತ್ರಮಠ ಇವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದೀಗ ಅತಿಥಿ ದೇವೋಭವ ಎಂಬಂತೆ ಬಂದಂತಹ ಎಲ್ಲರಿಗೂ ಸಹ ಈಗ ವಚನ ಗ್ರಂಥ ಪುಷ್ಪಾರ್ಪಣೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಶರಣೆ ಹಂಪಕವ್ವ ಮರ್ಕಲ್ ಅವರಿಗೆ ಶರಣೆ ವಿಜಯಲಕ್ಷ್ಮಿ ಹರಿಹರ್ ಅವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದೀಗ ಉಪನ್ಯಾಸ ಒಂದರ ಅನುಭವವನ್ನು ನೀಡಲಿರುವ ಶರಣೆ ಗಿರಿಜಾತಾಯಿ ಶಿವಬಲ್ ಇವರಿಗೆ ಶರಣೆ ತಂತ್ರಾಳ್ ಅವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆ. ಅವರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಧಿಕಾರಿಗಳಾದಂತಹ ಶರಣರಾದ ಡಾಕ್ಟರ್ ಶಿವಾನಂದ ಕಡಪಟ್ಟಿ ನಿವೃತ್ತ ಉಪನಿರ್ದೇಶಕರು ಇಲ್ಕರ್ ಇವರಿಗೆ ಜಯಕ್ಕ ಶೆಟ್ಟರ್ ಇವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆ ಹಾಗೂ ಉಪಸ್ಥಿತಿಯನ್ನು ಹೊಂದಿರುವಂತಹ ಶ್ರೀ ಮಹಾದೇವ್ ಕಂಬಾಗಿ ಅಧ್ಯಕ್ಷರು ಕಸಪ್ಪ ಇಲ್ಕಲ್ ಗುರುಗಳಿಗೆ ಶರಣೆ ಪ್ರತಿಭಾ ಅಲೆಗಾವಿ ಇವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆ. ಉಪನ್ಯಾಸ 2 ಅನುಭವವನ್ನು ನೀಡಲಿರುವಂತಹ ಶರಣೆ ಸವಿತಾ ಶಿವಬಲ್ ಅಕ್ಕಗೆ ಶರಣೆ ಸವಿತಕ್ಕ ಗೋಗುಳಶೆಟ್ಟಿ ಇವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದೀಗ ಕನ್ನಿಗಳ ಪರಿಚಯ ನಮ್ಮ ಅಕ್ಕನ ಬಳಗದ ಅಧ್ಯಕ್ಷರಾದಂತಹ ಶರಣೆ ಸವಿತಾ ಮಾಟು ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಪಳ್ಳಿಗೆ ಕಾಯಿ ತಿಮ್ಮಿಚ್ಚೆ ಕೂಡಲ ಸಂಗಮ ದೇವ. ಚಿತ್ತರಿಗೆ ಚಿಜ್ಯೋತಿ ಶ್ರೀ ವಿಜಯ ಮಹಾಂತ ಶಿವಗಳನ್ನು ದೊಡ್ಡ ಪೌರ್ಣ ಮನದಲ್ಲಿ ನಿಂತ ಗುರು ಮಹಾಂತ ಪೂಜ್ಯರ ಪಾದಗಳಿಗೆ ಪಡೆದುಕೊಂಡು ಈ ಒಂದು ದತ್ತಿ ದಾನಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೂ ಮತ್ತು ಇಂದಿನ ಒಂದು ಉಪನ್ಯಾಸವನ್ನು ನೀಡಲಿರುವಂತವರು ಮತ್ತು ದತ್ತಿ ದಾನವನ್ನ ನೀಡಿದಂತಹ ಎಲ್ಲರಿಗೂ ಕೂಡ ಇಂದು ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದನ್ನೊಂದ್ಸಲ ನಾನು ಇವ್ರ ಪೃಥ್ವಿ ಶಿವಾನಂದ ಕಟ್ಪಟ್ಟಿ ಇವ್ರದ್ದು ಸಜ್ಜನ್ ಸ್ಕೂಲ್ನೊಳಗೆ ಅಲ್ಲಿ ಕತ್ತಿದ ಉಪನ್ಯಾಸವನ್ನ ನಂದಿದ್ದು. ನಿಜವಾಗ್ಲೂ ಆ ಹುಡುಗನ ಅವತ್ತು ನೋಡಿ ಬಹಳ ಕೆಟ್ಟ ಅನ್ಸಿತ್ತು. ಯಾಕಂದ್ರೆ ಅವತ್ತ ಇದ್ದದ್ದು ಇವ್ರದ್ದು ನಂತರ ಗಜೇಂದ್ರಗಡ ಅವ್ರ ತಂದೆ ತಾಯಿ ಅವ್ರದ್ದು ಅದು ಯೋಗ್ಯ. ಯಾಕಂತಂದ್ರೆ ನಾವು ಜೀವನ ನಮ್ಮ ಜವಾಬ್ದಾರಿಯನ್ನು ಮುಗಿಸ್ಕೊಂಡ್ಮೇಲೆ ನಾವು ಹೋಗುವಂಥದ್ದು ಅದು ಯೋಗ್ಯವಾದದ್ದು, ಇದು ಯೋಗ್ಯವಾದದ್ದು ಅಲ್ಲ ಅಂತೇಳಿ ಅವತ್ತಿನ ಹುಡುಗರಿಗೆ. ಯಾಕಂದ್ರೆ ಎಲ್ಲಾ ಹುಡುಗರು ಒಂದು ಜೋಶ್ನೊಳಗೆ ನಾವ್ ಏನ್ ಮಾಡತ್ತೀವಿ ಅನ್ನುವಂಥ ಒಂದು ತಿಳುವಳಿಕೆ, ಒಂದು ಸಮಾಧಾನ, ತಾಳ್ಮೆ ಅನ್ನುವಂಥದ್ದು ಇರೋದಿಲ್ಲ. ಹೀಗಾಗಿ ಅದು ಅಚಾತುರ್ಯ ಆಗಿರ್ಬಹುದು ಅಥವಾ ಅವ್ರ ತಪ್ಪಿನಿಂದ ಆಗಿರ್ಬಹುದು. ಏನಾದ್ರೂ ಈಗ ನನ್ನ ಮಗು ಹೇಳ್ತಿದ್ ಬರೋದ್ ಗಾಡಿ ಓಡಿಸ್ತಿರ್ತಾರ, ನೀವ್ ಏನಾದ್ರು ಮಾಡಿದ್ರೆ ಒಂದ್ಸಲ ಜೀವಕ್ಕೆ ಏನಾದ್ರೂ ಅದನ್ನ ಬಳಿತರ ಹಾಕೊಡೋದಿಲ್ಲ ಅಂತ ಹೇಳಿ. ಹಂಗ ಅಷ್ಟು ಇದು ಅಂದ್ರೆ ಈ ಇದನ್ನ ಮಾಡಕತ್ತದು ಯೋಗ್ಯ ಅಲ್ಲ ಅಂತ ಹೇಳಿ ಅನ್ನುವಂಥದ್ದು ಈ ಹಿಂಗಾಗಿ ಇವತ್ತ ಇನ್ನೊಂದು ಏನ್ ಸುದ್ದಿ ಕೇಳಿದೆ ಅಂದ್ರ ಗಾಜಿ ಬಾಯಿ ಅವ್ರ ಮೊಮ್ಮಗ 16 ವರ್ಷದ ಹುಡುಗ, ಅವ್ರ ಮನ್ಯಾಗ ಇಷ್ಟ ಅವ್ರ ಮೊಮ್ಮಗ ಇವತ್ತು ತೀರ್ಕೊಂಡೆ ಗಂಗಾವತಿ ಒಳಗ. 16 ವರ್ಷದ ಹುಡುಗ ಎಷ್ಟು ಜೋರಾಗಿ ನೀವು ಎಲ್ಲ ಗ್ರ್ಯಾಂಡ್ ಆಗಿ ಇದನ್ನ ಮಾಡಿದ್ರಿ, ಸೆಲೆಬ್ರೇಟ್ ಮಾಡಿದ್ರಿ. ಅಂದ್ರೆ ಏನಾಗೈತಿ, ಹಾರ್ಟ್ ಅಟ್ಯಾಕ್ ಅಂತ. 16 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಅಂತಂದ್ರ ಏನಾಗಕತ್ತೈತಿ ಅಂತ ಹೇಳಂದ್ರ ಹುಡುಗರು ಊಟ ಸರಿಯಾಗಿ ಮಾಡುವವರು ಏನಾಗಕತ್ತೈತಿ ಅನ್ನುವಂಥ ಒಂದು ಚಿಂತನೆ ನಡೆಸಬೇಕಾಗಿತ್ತು. ಈಗ ನಮ್ಮ ಮಕ್ಕಳು ಏನೋ ಎಷ್ಟೋ ಹುಡುಗರು ನಾನು SVM ನೋಡ್ತಿದ್ದೆ, ಇಷ್ಟಿಷ್ಟು ದೊಡ್ಡ ದೊಡ್ಡ ಚಾಕ್ಲೇಟ್ ಕೊಟ್ಟು ತಗೊಂತವ, 100 ರೂಪಾಯಿ ಕೊಟ್ಟು ಒಂದು ಚಾಕ್ಲೇಟ್ ತಗೊಂಡು ಒಂದು ಚಾಕ್ಲೇಟ್ ತಿಂದು ಬರ್ತಿದ್ವು ಹುಡುಗರು. ಅಂದ್ರೆ 100 ರೂಪಾಯಿ ಊಟ ಮಾಡಕ್ ತಯಾರಿಲ್ಲ, ತಿಂತಾರೆ ಸ್ನಾಕ್ಸ್. ಒಟ್ಟಿಗೆ ಏನಾಗೈತಿ, ಯಾವುದೇ ರೀತಿಯ ಶಕ್ತಿ ಇಲ್ಲದೆ ಇರುವಂತ ಫುಡ್ ಅನ್ನು ನಾವು ತಗೋತೀವಿ. ನಾವು ಬರೀ ಬಾಯಿ ರುಚಿ ನೋಡತ್ತೀವಿ, ನಮ್ಮ ಶಕ್ತಿ
ನಮ್ಮ ಮುಂದಿನ ಒಂದು ವಿವೇಚನೆ ಅನ್ನುವಂಥದ್ದಿಲ್ಲ, ನಮ್ಮ ಬದುಕಿನ ದಾರಿ, ನಮ್ಮ ಜೀವನದ ದಾರಿ ಏನು ಅನ್ನುವಂಥದ್ರ ಬಗ್ಗೆ ನಮಗೂ ಇಲ್ಲ. ನಂದು ಹೋಟೆಲ್ಗಳು ಯಾಕೆ ಹೆಚ್ಚಾಗುತ್ತಾವ, ಎಷ್ಟು ಜನ ಪೇರೆಂಟ್ಸ್ಗೂ ಹೇಳ್ತಿರ್ತೀನಿ ನಾನು, ಪೇರೆಂಟ್ಸ್ ಅಲ್ಲಿ ಹೋಗಿ ಆ ಇಡ್ಲಿ ತಗೊಂಡ್ ಮತ್ತೆ ಕಟ್ಟಿಸ್ಕೊಡ್ತಾರೆ, ಆ ಕವರ್ ಕಟ್ಟಿಸಬೇಕು ಹಂಗ ತಂದಿರ್ತಾವ, ದಾರ ಸುತ್ತಿಸಬೇಕು ಹಂಗ ತಂದಿರ್ತಾವ. ಅಂದ್ರೆ ಅದ್ರೊಳಗೆ ಏನು ಎನರ್ಜಿ ಇಲ್ಲ ಅನ್ನುವಂಥದ್ದನ್ನ ನಾವು ಒಂದು ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕಾಯ್ತು ಮಕ್ಕಳಿಗೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ಬಾಯಿ ರುಚಿ ಹಚ್ಚದವ್ರು ನಾವು ಹೆಚ್ಚಾಗಿ ಹೋಟೆಲ್ ಯಾಕೆ ಹೆಚ್ಚಾಗತ್ತವ ಅನ್ನುವಂಥ ವಿವೇಚನೆ ನಮಗ್ ಬೇಕಾಗೈತಿ. ವ್ಯಾಪಾರೀಕರಣ ಎಲ್ಲವೂ ಶಾಲೆಯಲ್ಲಿ ಹೇಳಿದ್ವಿ ನಾವು, ಇವು ಕೊಡೋದು ಆಹಾರ ಕೂಡ ವ್ಯಾಪಾರೀಕರಣ ಆಗ್ಬಿಟ್ಟೈತಿ ಅಂತ ಹೇಳಿ. ಅದಕ್ಕಾಗಿ ಇಂಥವ್ರನ್ನ ನೋಡಿದ ಪಟ್ಟು ಇರ್ತೈತಿ ನಮ್ಗ, ಯಾರದೇ ಮಕ್ಕಳಾಗಿರ್ಲಿ ಇದು ಯೋಗ್ಯ ಅಲ್ಲ, ಈ ಸಾವು ಯೋಗ್ಯ ಅಲ್ಲ ಅಂತಾನೆ ನಾವು ಹೇಳ್ಬಹುದು. ಅದಕ್ಕಾಗಿ ಅವನೊಂದು ಸಂಕ್ಷಿಪ್ತ ಪರಿಚಯ. ಪೃಥ್ವಿ ಶಿವಾನಂದ್ ಕಡ್ಪಟ್ಟಿ ಮಕ್ಕಳ ಬಗ್ಗೆ ಏನೆಲ್ಲ ಕನಸು ಕಟ್ಕೊಟ್ಟಿರ್ತಾರೆ, ಅದ್ರಾಗ ಜಾಣರಿದ್ರಂತೂ ಹೆಚ್ಚಿನ ಒಂದು ನಮ್ಮ ಮಕ್ಕಳ IAS ಲೆವೆಲ್ ಬೆಳಿಬೇಕು ಅನ್ನುವಂಥ ಒಂದು ಆಸೆಯನ್ನು ಹೊಂದಿರ್ತೀವಿ ಎಲ್ಲಾ ತಂದೆ ತಾಯಿಗಳು. 16 ಆಗಸ್ಟ್ 1987ರಲ್ಲಿ ಇಲ್ಕಲ್ ಶಿವಾನಂದ್ ಹಾಗೂ ಸಾವಿತ್ರಿ ಕಡ್ಪಟ್ಟಿ ಅವರ ಮಗನಾಗಿ ಜನನ. ಈತ ತನ್ನ KG ಕ್ಲಾಸ್ ಅನ್ನು ನಾವೆಲ್ ಸ್ಕೂಲ್ ಓದಿದ ನಂತರ ವಿಜಯಪುರ ಸಿಕ್ಯಾಬ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮಾಡಿದನು. ಆ ವೇಳೆಯಲ್ಲಿ 7ನೇ ವರ್ಗದಲ್ಲಿ ಶಾಲೆಗೆ ಪ್ರಥಮ ಬಂದ ಪ್ರಯುಕ್ತ ಈತನಿಂದ ಆಗಸ್ಟ್ 15ರಂದು ಧ್ವಜಾರೋಹಣವನ್ನ ಮಾಡಿಸಿದರು. ಪ್ರೌಢಶಾಲಾ ಶಿಕ್ಷಣವನ್ನ ದರ್ಬಾರ್ ಪ್ರೌಢಶಾಲೆ ವಿಜಯಪುರದಲ್ಲಿ ಓದಿದನು. SSLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣನಾದನು. PU ಶಿಕ್ಷಣವನ್ನು PDJ ಕಾಲೇಜು ವಿಜಯಪುರದಲ್ಲಿ, ತನ್ನ ತಾಂತ್ರಿಕ ಶಿಕ್ಷಣವನ್ನು ಲಕ್ಷ್ಮೇಶ್ವರ್ ಅಗಡಿ ವೆಂಕಪ್ಪ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದಿದನು. 6ನೇ ಸೆಮೆಸ್ಟರ್ ಓದುವಾಗ TCS ಕಂಪನಿಯಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದನು. ಆದರೆ ಜಾಣ ಪ್ರತಿಭಾವಂತ ವಯಸ್ಸಿಗೆ ಬಂದ ಮಗ ಅವರ ಅಜ್ಜನ ಮನೆಗೆ ಕಲಬುರಗಿಗೆ ಹೋದಾಗ ಸಮವಯಸ್ಸಿನ ಬಂಧುಗಳೊಂದಿಗೆ ಕಾರಿನಲ್ಲಿ ಹೋಗುವಾಗ ಅಪಘಾತ ಸಂಭವಿಸಿ ವಿಧಿ ಅವನನ್ನ ನಮ್ಮಿಂದ ಅಗಲಿಸಿತು. ಅವಾಗ ನಾನು ಇಲ್ಲೇ, ಯಾಕಂದ್ರೆ ಇಲ್ಲೇ ಹಿಂದ ಮನೆ ನಮ್ಮ ಇತ್ತಾಗೆಲ್ಲ ನೋಡ್ತಿದ್ದೆ. ಜನಜಂಗುಳಿ ಅಂದ್ರೆ ಅಷ್ಟು ಜನಜಂಗುಳಿ, ಸಣ್ಣ ಮಗ ಯಾರಿಗಾದ್ರೂ ಬಹಳ ನೋವನ್ನ ಕೊಡುವಂತ ವಿಷಯ ಇದು. ಅಂತ ಪ್ರತಿಭಾವಂತ ಇಲ್ಲ ಅನ್ನುವಂಥದ್ದನ್ನ ಮನಸ್ಸು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ. ಈಗ ಇಲ್ಕಲ್ ಬ್ಯಾಂಕಿನ ಅವರು ಕೂಡ ದತ್ತಿದಾನ ಇರುವಂತಹದ್ದು. ಅವರ ಒಂದು ಬ್ಯಾಂಕಿನ ಒಂದು ಸಂಕ್ಷಿಪ್ತ ಪರಿಚಯ. ಇಲ್ಕಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇಲ್ಕಲ್ ಅತಿ ಕಡಿಮೆ ಬಂಡವಾಳದಿಂದ ಪ್ರಾರಂಭಿಸಿದ ಹಣಕಾಸು ಸಂಸ್ಥೆ ಇಂದು ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಇಲ್ಕಲ್ ಪ್ರತಿಷ್ಠಿತ ಹಣಕಾಸು ಸಂಸ್ಥೆ ಇದಾಗಿದ್ದು ನಗರದ ವ್ಯಾಪಾರಸ್ಥರಿಗೆ ಹಾಗೂ ನಿರುದ್ಯೋಗಿ ಯುವಕರಿಗೆ ಸ್ವಂತ ಉದ್ಯೋಗ ಆರಂಭಿಸಲು ಪ್ರಮುಖವಾದ ಸಂಸ್ಥೆ ಎಂದು ಹೇಳಬಹುದು. ಇಲ್ಕಲ್ ಅಲ್ಲದೆ ತಾಲೂಕಿನ ಹಾಗೂ ಬೇರೆ ಬೇರೆ ತಾಲೂಕಿನಲ್ಲಿ ತನ್ನ ಶಾಖೆಗಳನ್ನು ಆರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಬ್ಯಾಂಕು ಹಾಗೂ ಹಣಕಾಸಿನ ಬಿಗು ನಿಲುವಿನಿಂದಾಗಿ ದುಡಿಯುವ ಬಂಡವಾಳ ಹೆಚ್ಚಿಸಿಕೊಂಡು ಆದಾಯ ತಂದುಕೊಂಡಿದೆ. ಅಲ್ಲದೆ ಹಲವಾರು ಬ್ರಾಂಚ್ಗಳನ್ನು ತೆರೆಯುವ ಮೂಲಕ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದೆ. ನಗರವು ದೊಡ್ಡ ಪ್ರಮಾಣದಲ್ಲಿ ನೇಕಾರಿಕೆಯನ್ನು ಅವಲಂಬಿಸಿ ಉದ್ಯೋಗ ಮಾಡುವವರ ಸಂಖ್ಯೆ ಹೆಚ್ಚಿಗೆ ಇರುವುದರಿಂದ ಅವರಿಗೆ ಸುಲಭದಲ್ಲಿ ಸಾಲ ದೊರಕುವಂತೆ ಮಾಡುವ ಉದ್ದೇಶದಿಂದ ಪ್ರಾರಂಭಿಸಿದ ಈ ಬ್ಯಾಂಕು ತನ್ನ ಸದಸ್ಯರಿಗೆ ಹಲವಾರು ರೀತಿಯ ಸೌಲಭ್ಯ ಒದಗಿಸಿದೆ. ಬ್ಯಾಂಕಿನ ವ್ಯಾಪ್ತಿ ಬಾಗಲಕೋಟೆ, ಗದಗ, ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿದ್ದು ಪ್ರಸ್ತುತ ಬಾಗಲಕೋಟೆ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ 5 ಶಾಖೆಗಳನ್ನು ಕಾರ್ಯನಿರ್ವಹಿಸುತ್ತವೆ. 400 ಕೋಟಿಗೂ ಅಧಿಕ ಠೇವಣಿಗಳನ್ನು ಹೊಂದಿದ ಹಣಕಾಸು ಸಂಸ್ಥೆಯು ಕಳೆದ 60 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಒದಗಿಸುವುದರ ಜೊತೆಗೆ ಪ್ರತಿ ವರ್ಷ ಲಾಭಾಂಶದಲ್ಲಿ ಉತ್ತರೋತ್ತರ ಬೆಳೆಯುತ್ತಲೇ ಸಾಗಿದೆ. ಸಂಸ್ಥೆಯು ಸಂಪೂರ್ಣ ಕೋರ್ ಬ್ಯಾಂಕಿಂಗ್ ಅಳವಡಿಸುವುದರ ಜೊತೆಗೆ ಸೇಫ್ ಲಾಕರ್ ಸೌಲಭ್ಯವನ್ನು ಹೊಂದಿದೆ. ಪ್ರಸ್ತುತ ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಗಳ ವ್ಯವಹಾರದ ವಹಿವಾಟಿನ ಮಾಹಿತಿಯನ್ನು ಪಡೆಯಲು ಮೊಬೈಲ್ ಆಪ್ ಸೇವೆಯನ್ನು SMS ಸೇವಾ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಸಂಸ್ಥೆಯಲ್ಲಿ ಈಗಾಗಲೇ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಸೌಲಭ್ಯ ಹೊಸದಾಗಿ ಪ್ರಾರಂಭಿಸಲಾಗಿದೆ. ಇಷ್ಟು ಇವರಿಬ್ಬರ ಒಂದು ಪರಿಚಯ. ಬ್ಯಾಂಕ್ ಅನ್ನುವಂತಹ ವ್ಯವಸ್ಥೆ ಯಾವ ರೀತಿ ಬೆಳ್ಕೊಂಡು ಬಂತು ಅಂತ ಹೇಳಂದ್ರ, ಮೊದಲು ದೊಡ್ಡವ್ರ ಮಾತ್ರ, ಉಳ್ಳವ್ರ ಹತ್ರ ಮಾತ್ರ ಹಣ ಇರ್ತಿತ್ತಂತ, ಎಲ್ಲರಿಗೂ ತಲುಪಲಿ ಅನ್ನುವಂತ ಒಂದು ಸಹಕಾರಿ ತತ್ವವನ್ನು ಪ್ರಾರಂಭಿಸಿದಾಗ, ಅಂದ್ರೆ ಇಲ್ಲದೆ ಇರೋರು ಅದರ ಉಪಯೋಗವನ್ನು ಪಡ್ಕೊಂಡು ಅವರು ದುಡಿದು ಮುಂದೆ ಬರಲಿ ಅನ್ನುವಂತ ಒಂದು ಉದ್ದೇಶದಿಂದ ಈ ಸಹಕಾರ ಸಂಸ್ಥೆಗಳು ಬೆಳೆದಾವ. ಇಲ್ಲಿ ಎಲ್ಲರೂ ಅದನ್ನು ತಗೊಂಡು ಎಷ್ಟೋ ಮುಂದುವರೆದಾರ ಅಂತ ಹೇಳ್ಬಹುದು. ಹೀಗಾಗಿ ಇವುಗಳ ಒಂದು ಕಡ್ಪಟ್ಟಿ ಸರ್ ಮತ್ತು ಇವರ ಇಬ್ಬರ ಒಂದು ಸಹಯೋಗದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಉಪನ್ಯಾಸವನ್ನ ನಾವೆಲ್ಲರೂ ಕೇಳೋಣ ಅಂತ ಹೇಳ್ತಾ ಎಲ್ಲರಿಗೂ ಭಕ್ತಿಪೂರ್ವಕ ಶರಣ ಅಂತ ಹೇಳೋದು. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾದರಯ್ಯ ಎಂಬಂತೆ ಬಯಲಾದವರ ಬಗ್ಗೆ ಒಂದೆರಡು ಪರಿಚಯದ ಮಾತುಗಳನ್ನು ಹೇಳಿದಂತಹ ಶರಣೆ ಸವಿತಕ್ಕ ಮಾಟೂರವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದೀಗ ಮುಖ್ಯ ಘಟ್ಟ ಅನುಭವ ಉಪನ್ಯಾಸ 1 ಶರಣೆ ಗಿರಿಜಾತಾಯಿ ಶಿವಭರ್ ಇವರಿಂದ. ಇವರ ವಿಷಯ ವಚನ ಸಾಹಿತ್ಯದಲ್ಲಿ ತಾಯಿ. ವಿಷಯ ವಚನ ಸಾಹಿತ್ಯದಲ್ಲಿ ತಾಯಿ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಂಧುದ ನರಸಿ ಬೆಳೆಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗ ಮರೆಸುವಳು, ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ. ಬಸವಾದಿ ಪ್ರಮುಖರನ್ನು ವೀರ ವಿರಾಗಿ ಗುರುಮಂದಿರದಲ್ಲಿ ಸ್ಮರಿಸಿಕೊಂಡು ಚಿತ್ತರಿಗೆ ಚಿಜ್ಯೋತಿ ವಿಜಯ ಮಹಾಂತಪ್ಪಗಳ ಮಹಾಂತ ಜೋಳಿಗೆ ಹರಿಕಾರದ ಡಾಕ್ಟರ್ ಮಹಾಂತಪ್ಪಗಳವರ ದಿವ್ಯ ಚೇತನಕ್ಕೆ ಶರಣೆಂದು ಮಾತೃ ಹೃದಯ ಗುರುಮಾಂತಪ್ಪಗಳ ಅಡಿದಾವರಿಗಳಿಗೆ ಪ್ರಮಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿ. ನಾನು ತಗೊಂಡಂತ ವಿಷಯ ವಚನ ಸಾಹಿತ್ಯದಲ್ಲಿ ತಾಯಿ. ನೋಡ್ರಿ, ತಾಯಿ ಅಂದ್ರೆ ಏನು ಪದಗಳೇ ಇಲ್ಲ, ಎಂಡ್ ನೋ ಎಂಡ್, ಅದಕ್ಕೆ ಏನ್ ಶಬ್ದಗಳು ಕೊಡಕ್ಕೆ ನಮ್ಗೆ ಆಗೇ ಇಲ್ಲ. ಅಂದ್ರೂ ನಾವು ಆಯ್ಕೆ ಮಾಡ್ಕೊಂಡಿರೋ ಅಂತೇಳಿ ನಾನು ಮಾತಾಡ್ತಾ ಇದೀನಿ. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಒಂದು ನಾಣ್ಣುಡಿ ಇದೆ. ಯಾಕಂದ್ರೆ ತಾಯಿ ಅಂದ್ರೆ ತ್ಯಾಗಮಯಿ, ಕರುಣಾಮಯಿ, ಮಮತಾಮಯಿ, ಏನ್ ಶಬ್ದಗಳು ಕೊಟ್ರು ಆಕೆಗೆ ಕಮ್ಮಿನೇ. ಆಮೇಲೆ ಮನೆಯೇ ಮೊದಲ ಪಾಠಶಾಲೆ, ಜನನಿತಾನೇ ಮೊದಲ ಗುರು ಅಂತ ಹೇಳ್ತಾರೆ. ಯಾಕಂದ್ರೆ ಮಕ್ಕಳು ಬಾಲ್ಯದಾಗ ಫಸ್ಟ್ ಅವ್ರಿಗೆ ಬರದೇ ಫೌಂಡೇಶನ್ ಎಲ್ಲೆಲ್ಲಿಂದ ಅಂದ್ರೆ ಮನೆಯಿಂದ. ಒಂದು ಮನೆ ವಾತಾವರಣ ಚಂದ ಇದ್ದು, ಆ ಮನೆ ಸಂಸ್ಕಾರ ಚಲೋ ಇತ್ತಂದ್ರೆ ಆ ಮಕ್ಕಳು ಸತ್ಪ್ರಜೆಯಾಗಿ ಒಮ್ಮೆ ಒರೆ ಹೋಗ್ತಾರ. ಅದಕ್ಕೆ ಏನ್ ಹೇಳ್ತಾರ, ಮನೆಯೇ ಮೊದಲ ಪಾಠಶಾಲೆ, ಜನನಿತಾನೇ ಮೊದಲ ಗುರು ಅಂತೆ. ಆ ಮನೆಗಿರಂತ ತಾಯಿ ಮೇಲೆ ಆ ಮಂಥನ ಅವಲಂಬಿಸಿರ್ತದೆ. ಯಾವಾಗ ಗೃಹಿಣಿ ಹೆಂಗಿರ್ಬೇಕಂದ್ರೆ ಒಂದು ನಂದಾದೀಪ ಬೆಳಬೇಕಂದ್ರೂ ಆ ಮಂಥನದ ಆ ಎಣ್ಣೆ ಕಾರಣ ಅಂತ ಹೇಳ್ತಾರ, ಆ ತಾಯಿಯೇ ಕಾರಣ. ಯಾಕಂದ್ರ ಆ ತಾಯಿ ಇದ್ದಷ್ಟು ಕರ್ತವ್ಯ ನಿಷ್ಠೆ ಯಾರಿಗೂ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಒಳಗೂ ದುಡಿತಾಳ, ಹೊರಗೂ ದುಡಿತಾಳ. ಈಗಂತೂ 21ನೇ ಶತಮಾನದಾಗ ತಾಯಂದ್ರ ಕಷ್ಟ ಬಹಳ ಬೇಜಾರು ಅನಿಸ್ತದೆ. ಹೊರಗೂ ದುಡಿದು ಬರ್ತಾರ, ಮತ್ ಮನಿನೂ ಮೇಂಟೈನ್ ಮಾಡ್ತಾರ. ಅಂದ್ರೆ ಆ ಪರಮಾತ್ಮ ಆ ತಾಯಿಗೆ ಎಷ್ಟರ ಶಕ್ತಿ ಕೊಟ್ಟಿರ್ಬೋದು. ಅದೇ ಆಮೇಲೆ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಆ ತಾಯಿ ಕೂಡ ಸಂಸ್ಕಾರದಿಂದ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗಲು ಸಾಧ್ಯ ಆಕೈತಿ. ನಾವು ಹಂಗೆ ನೋಡಿದ್ರೆ ನಮ್ಮ ಇತಿಹಾಸದಾಗ ಛತ್ರಪತಿ ಶಿವಾಜಿಯವರ ತಾಯಿ ಜಿಜಾಬಾಯಿ ಮತ್ತು ಸ್ವಾಮಿ ವಿವೇಕಾನಂದರ ತಾಯಿ ಭುವನೇಶ್ವರಿ ತಾಯಿ. ನೋಡ್ರಿ, ಆ ತಾಯಂದ್ರು ಒಂದು ಕೊಟ್ಟಂತ ಸನ್ನಡತೆ ಮತ್ತು ಸಂಸ್ಕಾರದಿಂದ ಅವರು ಇತಿಹಾಸದ ಪುರುಷರಾಗ್ಬಿಟ್ರು. ಇತಿಹಾಸದಾಗ ಆದರ್ಶ ಆಗ್ಯಾರ ನಮ್ಗೆಲ್ಲರೂ. ಆಮೇಲೆ ಜನಪದ ಸಾಹಿತ್ಯ ನೋಡಿದ ನಮಗೆ ಜನಪದ ಕವಿಗಳು ಬಹಳ ಎಲ್ಲ ಕಡೆ ತಾಯಿ ಬಗ್ಗೆ ಹಾಡುಗಳು ಆಡ್ತಾರ, ಕವನಗಳು ಬರ್ತಾರ. ಅದ್ರಾಗ ಒಂದು ನಾನು ಎರಡೇ ನುಡಿ ಹಾಡಕ್ ಇಷ್ಟಪಡ್ತೀನಿ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣ, ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣ, ಹಡದ ತಾಯಿಯನ್ನು ಕಳೆದುಕೊಂಡ ಮೇಲೆ ಮತ್ತೆ ಸಿಗುವುದಿಲ್ಲ, ಮತ್ತೆ ಸಿಗುವುದಿಲ್ಲ, ಮತ್ತೆ ಸಿಗುವುದಿಲ್ಲ. ನೋಡಿ, ಏನ್ ಹೇಳ್ತಾರಂದ್ರೆ, ನಾವು ರೊಕ್ಕ ರೂಪಾಯಿಲಿಂದ ಈ ಜಗತ್ನ ಬೇಕಾದ ತಗೋಬಹುದು, ಕೊಡ್ಬೋದು ಅಂತೆ. ಆದ್ರೆ ಒಂದ್ಸಲ ಆ ತಾಯಿ ಕಳ್ಕೊಂಡ್ಮೇಲೆ ಎಲ್ಲಾರು ಇರ್ತಾರ. ಅಂದ್ರೂ ಆ ತಾಯಿ ಕೊಡುವಂತ ಪ್ರೀತಿ, ವಿಶ್ವಾಸ, ತಾವು ಹಳಹಳಕ್ಕೆ ಕಳವಳ ಯಾರಿಗೆ ಕೊಡಕ್ ಸಾಧ್ಯ ಇಲ್ಲ ಅಂತ ಜನಪದರು ಬಹಳ ಚಂದ ಹೇಳ್ತಾರ. ಅದಕ್ಕೆ ಆ ತಾಯಿನೇ ಸಾಟಿ. ಆಮೇಲೆ ಆಕಿಗೆ ಮಕ್ಕಳ ಬಗ್ಗೆ ಇಷ್ಟು ಲಕ್ಷ ಇರ್ತದಲ್ಲ, ಯಾವಾಗಲೂ ಅವ್ರ ಹೇಳಿಕೆ ಬಗ್ಗೆನ ತಾಯಿ ವಿಚಾರ ಮಾಡ್ತಿರ್ತಾಳ. ತನ್ನ ಬಗ್ಗೆ ಎಂದೂ ಆ ತಾಯಿ ವಿಚಾರಣೆ ಮಾಡಂಗಿಲ್ಲ. ಇನ್ನೊಂದ್ ಕಡೆ ಏನ್ ಹೇಳ್ತಾರೆ, ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಕಣ್ಣು ಅಂತ ವಿಷಯ ಬಂದಾಗ ನಾನು ಮೊನ್ನೆ ಒಂದ್ ಕಡೆ ಒಂದು ಘಟನೆ ಹಿಂಗೆ ಓದ್ದೆ. ಅದ್ರಾಗ ಏನ್ ಹೇಳ್ತಾರಂದ್ರೆ, ತಾಯಿ ಮಗ ಇರ್ತಾರಂತೆ. ತಾಯಿ ಮಗ ಇದ್ದಾಗ ಆ ತಾಯಿ ಆ ಮಗ ಹೋಗ ಶಾಲೆಗ ಆಯಾ ಕೆಲಸ ಮಾಡ್ತಿರ್ತಾರೆ. ಆ ತಾಯಿಗೆ ಒಂದು ಕಣ್ಣು ಇರಂಗಿಲ್ಲ. ಅದಕ್ಕೆ ಆ ಮಗಗ ಒಂಥರ ಇರಿಟೇಷನ್ ಆಗುತ್ತೆ. ಫ್ರೆಂಡ್ಸ್ ನೋಡಿದ್ರೆ ಏನಂತಾರೆ ಏನೋ ಅದಕ್ಕೆ ಕೇಳಿರ್ಬೇಕು ತಾಯಿ ಬಗ್ಗೆ. ಆ ತಾಯಿ ಜೊತೆ ಮಾತಾಡ್ತಿರಂಗಿಲ್ಲ, ಆ ತಾಯಿ ಜೊತೆ ಸ್ಕೂಲಿಗೆ ಹೋಗ್ತಿರಂಗಿಲ್ಲ. ಹಿಂಗೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ತಾಯಿ ಕಷ್ಟಪಟ್ಟು ಮಗನ ಆಫೀಸರ್ ಮಾಡ್ತಾಳೆ. ಅವಾಗ ತಾಯಿ ಹಳ್ಳಿಗೆ ಬಿಟ್ಟು ತಾವು ಹೋಗ್ಬಿಡ್ತಾನೆ. ಆಮೇಲೆ ಎಷ್ಟೋ ವರ್ಷ ಆದ್ಮೇಲೆ ನಮ್ಮೂರಿಗೆ ವಾಪಸ್ ಬರ್ತಾನೆ. ಅಲ್ಲಿ ಹೆಡ್ ಮಾಸ್ಟರ್ಗೆ ಸತ್ಕಾರ ಮಾಡ್ಬೇಕಂತ ಬರ್ತಾನ ಮನುಷ್ಯ. ಬಂದಾಗ ವೇದಿಕೆನೂ ಸಜ್ಜಾಗುತ್ತೆ. ಈಗ ಅವ ಸಭೆ ನಡೆದಾಗ ಅವ್ರ ಹೆಡ್ ಮಾಸ್ಟರ್ ಏನ್ ಹೇಳ್ತಾರ, ನೋಡಪ್ಪ ಇದು ಸತ್ಕಾರ ನೀ ಬೇಡ, ನೀನ್ ತಾಯಿ ಮಾಡು ಅಂತ ಹೇಳ್ತಾರೆ. ಯಾಕ್ರಿ ಮೇಡಮ್, ಯಾಕ ಅಂತಂದ್ರೆ ಅವಾಗ ಮೇಡಮ್ ಹೇಳ್ತಾರ, ನೋಡು ನೀನು ಒಂದು ರೋಗ ಬಂದು ನಿನ್ ಕಣ್ಣು ಹೋಗಿತ್ತು, ಅವಾಗ ನಿನ್ ತಾಯಿ ನಮ್ಮೆಲ್ಲರ ಸಹಕಾರ ತಗೊಂಡು ನಿನಗೆ ತಂದೊಂದು ಕಣ್ಣು ಕೊಟ್ಟು ನೀನ್ ಇಷ್ಟು ಸಲಗಿ ಒಂದು ಆಫೀಸರ್ನ ಮಾಡ್ಯಾಳ. ಅದಕ್ಕೆ ಈ ಸತ್ಕಾರ ನೀನು ಆ ತಾಯಿಗೆ ಮಾಡ್ಬೇಕು ಅಂತ ಹೇಳ್ತಾರ. ಅವಾಗ ಅವ್ನಿಗೆ ಬಹಳ ಮನಸ್ಸಿಗೆ ಒಂದು ನಮನ ಆಕೈತೆ. ಯಾಕಂದ್ರೆ ಒಂದಿನೂ ಆ ತಾಯಿ ಕಣ್ಣು ಕೊಟ್ಟು ನೀನು ಸಲಗಿ ಎಂದೆಂದು ಹೇಳಂಗಿಲ್ಲ. ಇದು ನೋಡಿ, ಅದಕ್ಕೆ ಅನ್ನೋದು ತಾಯಿನೇ. ಏನ್ ಪದಗಳು ಹೇಳಕ್ಕೆ ಶಕ್ತಿ ಇಲ್ಲ. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರಂದ್ರೆ, ಸಪೋಸ್ ತಂದಿಲ್ಲಕ್ಕೂ ನಡೀತದಂತೆ ಜಗತ್ನಾಗ. ತಂದಿನ ಇರ್ಬೇಕು, ಸಾರಿ ಮತ್ತೇನ್ ತಿಳ್ಕೊಬೇಡಿ, ತಂದಿನ ಇರ್ಬೇಕು.
ಆದ್ರೆ ತಾಯಿ ತಂದಿಲ್ಲಕ್ಕೂ ತಾಯಿಯ ಮಕ್ಕಳ ಸತ್ಪ್ರಜಯ ಮಾಡ್ತಾರ ಅದಕ್ಕೆ ಮೊನ್ನೆ ನಮ್ಮ ಆದೇಶ್ ಬಿಳಿ IAS ಆಫೀಸರ್ ಅವ್ರದೆಲ್ಲ ನಿಮಗೆ ಗೊತ್ತೈತೆ. ಅವ್ರು ಹಂಗೆ ಪಾಪ ಚಿಕ್ಕ ವಯಸ್ಸಿನಾಗೆ ತಂದೆ ತೀರೋಗ್ಬಿಡ್ತಾರ. ಆ ತಾಯಿ ರೊಟ್ಟಿ ಮಾಡಿ ಮನೆಗೆ ಹೋಗಿ ರೊಟ್ಟಿ ಮಾಡಿ ಮಗನ್ ಸಾಕ್ತಿರ್ತಾಳ. ಹಿಂಗೆ ಒಂದ್ಸಲ ಬಹಳ ಕಷ್ಟ ಇರ್ತದೆ. ಅದಕ್ಕೆ ಆಕಿ ತಾಯಿ ಏನ್ ಮಾಡ್ತಾಳ, ವೇತನ ಕೇಳಕ್ 50 ರೂಪಾಯಿ ವಿಧವಾ ವೇತನ ಕೇಳಕ್ ಹೋದ್ರಾಗ ಅಲ್ಲಿ 500 ರೂಪಾಯಿ ಲಂಚ ಕೇಳ್ತಾರ ಸರ್. ಕೇಳಿದ್ರೆ ಅದನ್ನ ನೋಡಿ ಅವ್ರು ಮಾತಾಡ್ಸರಿ ಬಹಳ ನೋವಾಕೈತೆ. ಯಾವ ತಾಯಿ ಅಂದ್ರೆ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳೋರು ಹಠ ಮಾಡಿ IAS ಆಫೀಸರ್ ಅಕ್ಕ. IAS ಆಫೀಸರ್ ಫಸ್ಟ್ ಅವ್ರು ಏನ್ ಮಾಡ್ತಾರೆ ಕೆಲಸ, ದಾವಣಗೆರೆಗೆ ಅವ್ರು ಇರ್ತದೆ. ದಾವಣಗೆರೆ ಅವ್ರು ಕೆಲಸ ಮಾಡ್ಬೇಕಾದ್ರೆ ಒಂದು ಸರ್ವೆ ಮಾಡ್ತಾರ. ಎಲ್ಲ ವಿಧವಾ ತಾಯಿಯಿಂದ ಮಾಡಿ ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ವಿಧವಾ ವೇತನ ಹೋಗಂಗ ಅವ್ರು ಮಾಡ್ತಾರೆ. ಒಂದು ಕೆಲಸ ಶ್ಲಾಘನೀಯ ಕೆಲಸ ಮಾಡ್ತಾರೆ. ಆಮೇಲೆ ಎಷ್ಟೋ ಜನ ಬಡ ಮಕ್ಕಳಿಗೆ ಸಹಿತ ಅವ್ರು ಹೆಲ್ಪ್ ಮಾಡ್ತಾರೆ. ಅವ್ರಿಲ್ಲ ಅಂದ್ರೂ ಅವ್ರು ಯಾಕೆ ನೆನೆಸ್ತೀವಿ ನಾವು, ಆ ತಾಯಿ ಅಷ್ಟು ಬೆಳೆಸಿದ್ದಕ್ಕ ಅವರು ಒಂದು ಹಠ ಮಾಡಿ ಓದಿದ್ದಕ್ಕ ಅವ್ರೆಲ್ಲಾರು ಬೇರಾಗಿದಾರ. ಅದಕ್ಕೆ ಏನ್ ಹೇಳ್ತಾರಂದ್ರೆ ತಾಯಿ ಅಂದ್ರೆ ಮಕ್ಕಳಂತೆ ಸೀರೆ ಅಂತ ಹೇಳ್ತಾರ. ಆಮೇಲೆ ಇನ್ನೇನು 12ನೇ ಶತಮಾನಕ್ಕೆ ಬರ್ತೀವಿ ನಾವು. 12ನೇ ಶತಮಾನದಾಗ ಬಂದಾಗ ನಮಗೆ ಬಸವಾದಿ ಶರಣರು ಏನ್ ಮಾಡ್ತಾರ, ಎಲ್ಲ ನಮಗೆ ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸಮಾನತೆ ಕೊಡ್ತಾರ, ಸ್ತ್ರೀ ಸ್ವಾತಂತ್ರ್ಯ ಕೊಡ್ತಾರ. ನಮಗೆ ಸಮಾನತೆ ಕೊಟ್ಟ ಕಾರಣಕ್ಕಾಗಿ ಏನಾಕೈತೆ 36 ಜನ ಶರಣೆಯರು ವಚನಗಳು ಬರುತ್ತವೆ. ಅದ್ರಾಗ ಅಕ್ಕಮದೇವಿ ಇರ್ಬೋದು, ಗಂಗಾಂಬಿಕೆ, ನೀಲಾಂಬಿಕೆ, ಸತ್ಯಕ್ಕ, ಮುಕ್ತಾಯಕ್ಕ, ದುಗ್ಗಳೆ, ಆಯ್ದಕ್ಕಿ ಲಕ್ಕಮ್ಮ, ಇಷ್ಟೊಂದು ಸುಳೆ ಸಂಕವೇ ಎಲ್ಲಾರು ವಚನಗಳು ಬರೆಯಂತ ಹಾಕಾರ. ಬರ್ದ ಅವ್ರ ವಚನಗಳು ಹೆಂಗದಾವ ಅಂದ್ರೆ ನಮ್ ದಿನನಿತ್ಯ ಬದುಕಿಗೆ ಆದರ್ಶ ಅದಾವು. ಬಹಳ ಅವ್ರೇನ್ ಕಾಲ್ಪನಿಕ ಮಾಡಿ ಬರ್ದಿಲ್ಲ. ನಮ್ ನಿತ್ಯ ಜೀವನದಾಗ ಏನ್ ನಡೀತತ್ತೋ ಅದನ್ನೇ ಆಧಾರ ಇಟ್ಕೊಂಡು ಅವ್ರು ಎಲ್ಲ ವಚನಗಳು ಬರ್ದಾರೆ. ಆಮೇಲೆ ಹಿಂದಿನಕ್ಕೆ ಬಸವಣ್ಣವ್ರ ಜೀವನದಾಗ ಅವ್ರು ಇಬ್ರು ತಾಯಿ ಸ್ಥಾನ ತಗೊಂತಾರ. ಒಬ್ರು ಯಾರಂದ್ರೆ ಅಕ್ಕನಾಗಮ್ಮ ಮತ್ತು ನೀಲಾಂಬಿಕೆ. ಅಕ್ಕನಾಗಮ್ಮ ನೋಡ್ರಿ ಅವ್ರು ಒಡಹುಟ್ಟಿದ ಅಕ್ಕ ಇರ್ತಾರೆ. ಯಾವಾಗ ಬಸವಣ್ಣವ್ರ ಅಕ್ಕ ಇನ್ನು ಜನಿವಾರ ಮನಿಗೆ ಬೇಡ ಅಂತೇಳಿ ಅವ್ರು ಸಂಗಮಕ್ಕೆ ಹೋಗ್ತಾರಲ್ಲ, ಅವಾಳಿಂದನೂ ಅಕ್ಕನಾಗಮ್ಮ ಅವ್ರ ಜೊತೆ ಇರ್ತಾರೆ. ಕಲ್ಯಾಣಕ್ಕೂ ಅವ್ರ ಜೊತೆ ಬರ್ತಾರೆ. ಮತ್ತೆ ಕಲ್ಯಾಣ ಬಿಟ್ಟು ಬಸವಣ್ಣವ್ರ ಲಾಸ್ಟ್ ಸಂಗಮಕ್ಕೆ ಹೋಗ್ತಾರ. ಅಲ್ಲಿ ತನೂ ಅವ್ರು ಅಲ್ಲೇ ಇರ್ತಾರ. ಅಂದ್ರೂ ಅವರು ಬಸವಣ್ಣರ ಆದರ್ಶಗಳು ವಚನ ಸಂರಕ್ಷಣೆ ಮಾಡ್ಬೇಕಂತೇಳಿ ಅವ್ರ ಸಂಗಮಕ್ಕೆ ತಮ್ಮನ ಜೊತೆ ಹೋಗಂಗಿಲ್ಲ. ಉಳಿಗೆ ಚನ್ನಬಸವಣ್ಣರ ಜೊತೆ ಉಳಿದ ಹೋಗಿ ಅವ್ರ ವಚನಗಳೆಲ್ಲ ಸಂರಕ್ಷಣೆ ಮಾಡ್ತಾರೆ. ಆ ಚನ್ನಬಸವಣ್ಣವ್ರು ಹೆತ್ತ ಮಗ ಇರ್ತಾನ ಅಂದ್ರೂ ಅವ್ರಿಗೆ ಬಸವಣ್ಣನ ಬಗ್ಗೆ ಬಹಳ ಪ್ರೀತಿ ಇರ್ತದೆ. ಅವ್ರ ತಮ್ಮೊಂದು ವಚನದಾಗ ಹೇಳ್ತಾರ, ಬಸವನ ಮುಖ ಸಜ್ಜೆ, ಬಸವನ ಮುಖ ಅಮಳೋಕ್ಯ, ಬಸವನ ನಾನೆತ್ತಿ ಮುದ್ದಾಡಿಸುವೆನು, ಬಸವ ಸಂಗನ ಬಸವ ದೇವ ಜಯಿತು, ಬಸವ ಸಂಗನ ಬಸವ ಲಿಂಗ ಜಯಿತು, ಬಸವಗೂ ಎನಗೂ ಭಾವಭೇದವಿಲ್ಲ, ಬಸವಗೂ ಎನಗೂ ಉಂಟು ಬಸವಣ್ಣ ಪ್ರಿಯ ಚನ್ನ ಸಂಗೈನಲ್ಲಿ, ಬಸವನ ಬೆಸಲಾದ ಬಾಣತಿನಾನಯ್ಯ ಬಸವ ಅಂತ ಹೇಳ್ತಾರ. ನೋಡ್ರಿ, ಬಸವನ ಬೆಸಲಾದ ಬಾಣತಿನಾನಯ್ಯ ಅಂತ ಹೇಳ್ತಾರ. ಅಂದ್ರೆ ಹಡದ ತಾಯಿ ನಾನಂತಾನೂ ಹೇಳ್ಕೊಂತಾರ. ಎಷ್ಟು ಖುಷಿ ಅನಿಸ್ತದ ನೋಡ್ರಿ. ಆಮೇಲೆ ಇನ್ನೊಬ್ರು ಏನಂದ್ರೆ ಅವ್ರ ಧರ್ಮಪತ್ನಿ ನೀಲಾಂಬಿಕೆ. ನೀಲಾಂಬಿಕೆ ಬಗ್ಗೆ ಹೇಳ್ಬೇಕಂದ್ರೆ ಚಂದ್ರ ಕಣಿಯವ್ರು ಎಷ್ಟು ಚಂದ ಹೇಳ್ತಾರಂದ್ರೆ, ಮಹಾಮನಿಯ ಮಹಾತಾಯಿ ಮಾಸದ ಮಡಿ ಹಾಸಲು, ದಾಸೋಹಕ್ಕೆ ಮೀಸಲಾದ ತೃಪ್ತಿಯ ನಗೆ ಸೋಸಲು, ತೃಪ್ತಿಯ ನಗೆ ಸೋಸಲು, ಸದು ವಿನಯದ ತುಂಬಿದ ಕೊಡ ತಂದನು ನೀಲಾಂಬಿಕೆ, ನೀಲಾಂಬಿಕೆ. ಆ ತಾಯಿ ನೋಡ್ರಿ, ಮಹಾಮನಿಗೆ ಮಹಾತಾಯಿ ಆಗಿದ್ರಂತೆ. ಮಹಾಮನಿ ಆಗಮಿಸುವಂತ ಲಕ್ಷದ ಮೇಲೆ 96,000 ಗಣಗಳಿಗೆ ಅವರು ಪ್ರಸಾದ ಸೇವೆ ಮಾಡ್ತಿದ್ರಂತೆ. ಹಂಗಾಗಿ ಆ ತಾಯಿ ಮಹಾಮನಿಗೆ ಮಹಾತಾಯಿ ಆಗಿದ್ರು. ಆಮೇಲೆ ಅವರು ಯಾವಾಗಲೂ ಬಸವಣ್ಣನವರಲ್ಲಿ ನೀಲಾಂಬಿಕೆ ತಾಯಿನ ಪತ್ನಿ ರೂಪದಲ್ಲಿ ಕಾಣ್ತಿದ್ದಿಲ್ಲಂತೆ. ಆ ತಾಯಿಯು ಬಸವಣ್ಣನವ್ರನ್ನ ಪತಿ ರೂಪದಲ್ಲಿ ಕಾಣ್ತಿದ್ದಿಲ್ಲ. ಹಂಗಾಗಿ ಆ ತಾಯಿ ಒಂದ್ ಕಡೆ ಹೇಳ್ತಾರೆ, ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷನೆನ್ನಲಾಗದು ಬಸವನು ಎನಗೆ, ಉಭಯ ಕುಲವ ಹರಿದು ಬಸವಂಗೆ ಶಿಶುವಾದೆನು, ಬಸವನೆನ್ನ ಶಿಶುವಾದನು ಅಂತ ಹೇಳ್ತಾರೆ. ಈ ವಚನ ನಾವು ನೋಡಿದಾಗ ಏನಾಕೈತಂದ್ರೆ, ಅವರು ಸತಿಪತಿಗಳಾಗಿದ್ರು ಹೌದು, ಅಂದ್ರು ಸತಿಪತಿಗಳ ಭಾವನೆ ಅಳದು ಆಮೇಲೆ ಆಗಿರ್ತಾರ. ಅವರು ತಾಯಿ ಮಗ ಸಂಬಂಧ ಅವ್ರ ಭಾವನೆ ಬಂದ್ಬಿಟ್ಟಿರ್ತದಲ್ಲಿ. ಅಂದ್ರೆ ಒಂದು ಹಂತಕ್ಕೆ ಹೋದ್ಮೇಲೆ ಸತಿಪತಿ ಭಾವನು ಅಳೆದು ಅವರು ತಾಯಿ ಮಗ ಸಂಬಂಧ ಬೇಯಿಸ್ಕೊಂಡಿರ್ತಾರೆ. ಇದೇ ಶರಣರದ್ದು. ಏನಂದ್ರೆ ಒಂದು ಬಹಳ ಮಹತ್ವವಾದಂತ ವಿಷಯ ಅಂದ್ರೆ, ಅವಾಗ ನಾವು ಲಿಂಗಾಂಗ ಸಾಮರಸ್ಯಕ್ಕೆ ಹೋದಾಗ ಎಲ್ಲ ಭಾವನೆಗಳು ಕಳೆದು ಈ ಭಾವನೆ ಬಂದ್ಬಿಡ್ತಾವ. ಆಮೇಲೆ ಇನ್ನೊಬ್ರು ಯಾರು ಬರ್ತಾರಂದ್ರೆ ಆಯ್ದಕ್ಕಿ ಲಕ್ಕಮ್ಮ. ಆಯ್ದಕ್ಕಿ ಲಕ್ಕಮ್ಮ ಏನಂದ್ರೆ ಅವರು ಮಾರಯ್ಯ ಶರಣ ದಂಪತಿಗಳವರು. ಆಯ್ದಕ್ಕಿ ಮಾರಯ್ಯನವರು ಕಲ್ಯಾಣದಾಗ ಬಿದ್ದಂತ ಅಕ್ಕಿಗಳೆಲ್ಲ ಆರಿಸಿ ತಂದು ಅದನ್ನ ಪ್ರಸಾದ ಮಾಡಿ ಎಲ್ಲರಿಗೂ ಉಣಬಡಿಸ್ತಿರ್ತಾರೆ. ಒಂದಿನ ಆ ಶರಣ ಏನ್ ಮಾಡ್ಬಿಡ್ತಾರೆ, ಹೆಚ್ಚಿಗೆ ಅಕ್ಕಿ ತಗೊಂಡ್ಬಿಟ್ಟಿರ್ತಾರೆ.
ಹೆಚ್ಚಿಗೆ ಅಕ್ಕಿ ತಂದಾಗ ಅವ್ರ ಲಕ್ಕಮ್ಮನ ಹೇಳ್ತಾರ, ಅಲ್ಲಪ್ಪ ಇವತ್ತು ನೀ ಯಾಕೆ ಹೆಚ್ಚಿಗೆ ತಗೊಂಡ್ಬಂದಿ, ಈ ಸಖ್ಯಾಸ ನಿಮಗೆ ಈಶ್ವರನೊಬ್ಬ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಹೇಳ್ತಾರೆ. ನೀವು ತಂದಂತಾಗ ಈಗ ಹೋಯ್ದು ಎಲ್ಲಿ ತಂದಿರೋ ಅಲ್ಲೇ ಹಾಕ್ತಾರೆ, ನಮಗ್ ಬೇಡ ಇದು, ನಮ್ ಭಗವಂತ ಇದು ಒಪ್ಪಂಗಿಲ್ಲ ಅಂತ ಹೇಳ್ತಾರ. ಅವಾಗ ಅಲ್ಲಿ ನೋಡ್ರಿ, ಪತ್ನಿ ಸ್ಥಾನ ಬಿಟ್ಟು ಹಾಕಿ ತಾಯಿ ಸ್ಥಾನ ಬರ್ತಾಳ. ಈ ದುರಾಶೆ ಬೇಡ ಅಂತ ಮಕ್ಕಳಿಗೆ ಹೆಂಗ್ ನಾವು ಬುದ್ಧಿ ಹೇಳ್ತಿರ್ತೀವಿ ಹಂಗಾಗಿ ಗಂಡನ ಬುದ್ಧಿ ಹೇಳ್ತಾಳ. ಅದಕ್ಕೆ ಅನ್ನೋದು ಶರಣರು 12ನೇ ಶತಮಾನಕ್ಕಿದ್ರು, ಈ 21ನೇ ಶತಮಾನದಾಗ ಅವ್ರು ನಮಗೆ ಪ್ರಸ್ತುತ ಅದಾರ. ಅವ್ರ ವಚನಗಳು ಎಂದೂ ಸುಳ್ಳಾಗೋದಿಲ್ಲ ಅಂತ ಹೇಳ್ತಾ, ಆಮೇಲೆ ಇವಾಗ 21ನೇ ಶತಮಾನ ಕಂಪ್ಯೂಟರ್ ಇದ್ರು ಎಲ್ಲ ಕಂಪ್ಯೂಟರ್ ಕೆಲಸ ಮಾಡ್ತಾವ. ತಾಯಿಗೆ ಆ ತಾಯಿಗೆ ನಾವು ಬೆಲೆ ಕಟ್ಟಕ್ಕಾಗಿಲ್ಲ. ಆಮೇಲೆ ಇನ್ನ ಸಿದ್ದರಾಮ ಶರಣರು ಏನ್ ಹೇಳ್ತಾರಂದ್ರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಮಲ್ಲಿಕಾರ್ಜುನ ಅಂತ ಹೇಳಿ ಅವ್ರಿಗೆ ತಾಯಿನ ದೈವತ್ವಕ್ಕೆ ಹೆಣ್ಮಕ್ಳನ್ನ ದೈವತ್ವಕ್ಕೆ ಏರಿಸ್ಬಿಟ್ರಪ್ಪ ಅವ್ರು ಶರಣರು. ಆಮೇಲೆ ಎಲ್ಲ ಕಲ್ಯಾಣದಾಗ ಶರಣರು ಎಲ್ಲ ಶರಣೆಯನ್ನ ತಾಯಿ ರೂಪದಾಗೆ ನೋಡ್ತಿದ್ರು. ಆಮೇಲೆ ಒಂದು ವಚನ ಹೇಳಿದ ವಚನ ಅದನ್ನೊಂದು 2 ನಿಮಿಷದಾಗ ವಿಶ್ಲೇಷಣೆ ಮಾಡ್ಬಿಡ್ತೀನಿ. ಬಂಧದ ನರೆಸಿ ಬಳಸುವಳು ಅಂದ್ರೆ ಹೆಂಗಿರ್ತಾರಂದ್ರೆ, ಮನೆ ತಾಯಂದ್ರು ಏನಿರ್ತದೋ ನಮ್ಮ ಮನೆಗೆ ಅಷ್ಟೇ ಅದನ್ನೇ ತಗೊಂಡು ಅದ್ರಾಗೆ ಜೀವನ ನಡೆಸ ಮಾಡ್ತಾ ಸಾಮರ್ಥ್ಯ ಅವ್ರಿಗೆ ಇರ್ತತೆ. ಆಮೇಲೆ ಬಂಧುದ ಪರಿಣಾಮಿಸಿಕೊಳ್ಳಂದ್ರೆ ಏನನ್ನ ಬರ್ಲಿ, ಕಷ್ಟೇ ಬರ್ಲಿ ಸುಖ ಬರ್ಲಿ ಸ್ವೀಕರಿಸ್ತಿರ್ತಾರ. ಹೊರಗೆ ಎಲ್ಲಿ ತೋರ್ಗೊಳಂಗಿಲ್ಲ, ತನ್ನ ಮನಿ ಅಷ್ಟು ಗೌರವ ಕಾಯ್ಕೊತಿರ್ತಾರೆ. ಬಂಧು ಬಳಗ ಮರೆಸಿಕೊಳ್ಳಂದ್ರೆ ಮನಿಗೆ ಯಾರನ್ನ ಬರ್ಲಿ, ಮನೆಗೆ ನೆಂಟರು ಬರ್ಲಿ ಬೀಗರು ಬರ್ಲಿ ಏನನ್ನ ಬರ್ಲಿ, ಅವ್ರ ತಂದೇನಿರ್ತಂತ ಅಷ್ಟ್ರಾಗೆ ಆತಿಥ್ಯ ಆಧಾರ ಮಾಡಿ ಕಳಿಸ್ತಾಳ. ಇದಕ್ಕೆ ಯಾರು ಹೇಳ್ತಾರಂದ್ರೆ, ಇದನ್ನ ರಾಮನಾಥ್ ಜಡದಾಸಿ ಮೇಲೆ ಹೇಳ್ತಾರೆ. ಏನ್ ಹೇಳ್ತಾರೆ, ದುಗ್ಗಳೇ ತಂದು ಬದುಕಿದೇನ ಕಾರಣ ರಾಮನಾಥ ಅಂತ. ಪರಮಾತ್ಮಗೆ ಅವ್ರು ಒತ್ತಾಗಿ ಹೇಳ್ಬಿಡ್ತಾರೆ, ಇಂಥ ಹೆಂಡತಿ ನನಗೆ ಕೊಟ್ಟಿಯಪ್ಪ ಅಂತ. ಹಂಗಾಗಿ ಹಿಂಗ ಈ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮದಾಗ ನಾನು ಸಾರಿ ಮರ್ತ್ಬಿಟ್ಟೆ. ಪೃಥ್ವಿಗೂ ನಾನು ಮನಸಾರ ಒಂದು ಶರಣಾರ್ಥಿ ಹೇಳ್ತೀನಿ. ಆತಿದ್ದಾಗಂತೂ ನಾವು ಏನು ಮಾಡೋಕ್ಕಾಗಿಲ್ಲ, ಅಂದ್ರೂ ಅದನ್ನ ಸ್ಮರಣೆ ಮಾಡ್ತೀವಂದ್ರೆ ನನಗೆ ತುಂಬಾ ಸಂತೋಷ ಅನಿಸ್ತತೆ, ಒಂದ್ ಕಡೆ ನೋವು ಅನಿಸ್ತತೆ. ಈ ದತ್ತಿ ಉಪನ್ಯಾಸ ಮಾಡಿದಂತ ಎಲ್ಲ ಆಯೋಜನೆ ಮಾಡಿದಂತ ಶರಣರಿಗೆ ಮತ್ತೆ ನಮ್ಮ ಅಕ್ರಮದ ಅಧ್ಯಕ್ಷರಿಗೆ ಎಲ್ಲ ತಾಯಂದರಿಗೆ, ಯಾಕಂದ್ರೆ ಅಕ್ರಮದಾಗ ಇಂಥ ಕೆಲಸ ಮಾಡ್ತಾ ಇದೀವಲ್ಲ ನಮ್ಗೆಲ್ಲ ಖುಷಿ ಅನಿಸ್ತತೆ. ಎಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಎಲ್ಲ ತಾಯಂದರಿಗೆ ಯಾವ ತಾಯಂದ್ರದಲ್ಲ ಜಗತ್ತಿನಾಗ ಆ ತಾಯಂದ್ರಿಗೆಲ್ಲ ಇನ್ನೊಮ್ಮೆ ಭಕ್ತಿ ಶರಣಾರ್ಥಿ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಉಂಗೂರ ಉಡ್ದಾರ ಮುರಿದರೆ ಮಾಡಿಸಬಹುದು, ಮಡದಿ ಸತ್ತರೆ ತರಬಹುದು, ಮಡದಿ ಸತ್ತರೆ ತರಬಹುದು ಹಡೆದಂತ ತಂದೆ ತಾಯಿಯಲ್ಲಿ ಸಿಕ್ಕಾರು. ಹಂಗ ತಾಯಿ ಬಗ್ಗೆ ಅಕ್ಕ, ಯಾಕಂದ್ರೆ ಇಂದ ಮರ್ತಿದ್ದನ್ನು ಮತ್ತೆ ಮರುಕಳಿಸ್ತಾಳ ಅಕ್ಕ. ಈಗ ನಮ್ಗ ಭಾಳ ಚೆನ್ನಾಗಿ ಅಕ್ಕ ಹೇಳಿದ್ರು. ಅವರಿಗೆ ತುಂಬ ಹೃದಯ ಶರಣಾರ್ಥಿಗಳು. ಉಪನ್ಯಾಸ 2 ಶರಣೆ ಸವಿತಾ ಯುಗಲ್ ಕರ್ನಾಟಕ ಸದಸ್ಯರು. ಇವರಿಂದ ವಿಷಯ ಇಲ್ಕಲ್ ಉದ್ದಿಮೆಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರಿಯ ನಿತ್ತಡೆಯವಲ್ಲೇ, ಸಿರಿಯ ನಿತ್ತಡೆಯವಲ್ಲೇ, ಹಿರಿದಪ್ಪ ರಾಜ್ಯವನಿತ್ತಡೆಯವಲ್ಲೇ, ನಿಮ್ಮ ಶರಣರ ಸುಳ್ಳುನುಡಿ ವಂದನೆಗಳಿಗೆ ಇತ್ತಡೆ ನಿನ್ನ ನಿತ್ಯ ಕಾಣ ರಾಮನಾಥ. ಬಸವಾದಿ ಶರಣರನ್ನ ಬೃಂದಮಂದಿರದಲ್ಲಿ ನೆನೆಯುತ್ತ ವಿಜಯ ಮಹಾಂತಪ್ಪಗಳು ಹಾಗೂ ದೊಡ್ಡಪ್ಪಗಳ ಪಾದಾನಂದಗಳಿಗೆ ಭಕ್ತಿಯ ಹಣೆ ಬರೆದು, ಗುರುಮಹಾಂತ ಶ್ರೀಗಳಿಗೆ ಭಕ್ತಿಯ ಶರಣೆಂದು, ಕನ್ನಡದ ಮೊದಲ ಕವಿಯಿತ್ರಿ ಹಾಗೂ ವೀರ ವೀರಾಂಗಿನಿ ಅಕ್ಕ ಮಹಾದೇವಿಯನ್ನು ಮನದಲ್ಲಿ ನೆನೆಸಿಕೊಂಡು ಇಂದು ಇಲ್ಲಿ ನೆರೆದಿರುವ ಎಲ್ಲಾ ಶರಣ ತಂದೆ ತಾಯಿಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿ. ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಜಿಲ್ಲಾ ಘಟಕ ಬಾಗಲಕೋಟೆ ಹಾಗೂ ತಾಲೂಕು ಘಟಕ ಎಳಗಲ್, ಅಕ್ಕನ ಬಳಗ ಎಳಕಲ್ ಇವರ ಸಹಯೋಗದೊಂದಿಗೆ ಲಿಂಗೈಕ್ಯ ಪೃಥ್ವಿ ಶಿವಾನಂದ ಕಡಕಟ್ಟಿ ಇವರ ಸ್ಮರಣಾರ್ಥ ದತ್ತಿ ಹಾಗೂ ಇಳಕಲ್ ಕೋಆಪರೇಟಿವ್ ಬ್ಯಾಂಕ್ ಇಳಕಲ್ ಇವರ ದತ್ತಿ ಉಪನ್ಯಾಸ 2025-26. ಈ ದಿನ ದತ್ತಿ ಉಪನ್ಯಾಸದೊಳಗ ನನಗೆ ಬಂದಂತ ವಿಷಯ ಅಂತಂದ್ರ ಇಳಕಲ್ಲಿನ ಉದ್ಯಮಗಳು ಅಂತ. ಇಳಕಲ್ದಾಗ ನಾವು ಹೆಚ್ಚಾಗಿ ನೋಡೋದಂದ್ರೆ ಪ್ರಮುಖವಾಗಿ 2 ಉದ್ಯಮಗಳು, ಒಂದು ಸೀರೆ ಉದ್ಯಮ ಮತ್ತು ಇನ್ನೊಂದು ಗ್ರಾನೈಟ್ ಉದ್ಯಮ ಅಂತ. ಇಲ್ಲಿ ನಾವು ಸ್ವಲ್ಪ ಇಳಕಲ್ ಹೆಂಗ್ ಇತಿಹಾಸದೊಳಗೆ ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಬಾಗಲಕೋಟೆ ಜಿಲ್ಲೆ ಇಳಕಲ್ ಪಟ್ಟಣ ಒಂದು ಕಾಲಕ್ಕೆ ಒಂದು ಮೂಲೆಯಾಗಿದ್ದಂಗಿತ್ತು, ಪಡಮೂಲೆ ಸ್ಥಳವಾಗಿತ್ತು ಅಂತ ಹೇಳ್ತಾರೆ. ಆಮೇಲೆ 1999 ಜಿಲ್ಲೆಗಳ ಮರುವಿಂಗಡಣೆ ಆದಾಗ ಇಂದಿನ ವಿಜಯಪುರ ಜಿಲ್ಲೆಯಲ್ಲಿದ್ದ ಇಳಕಲ್ ಪಟ್ಟಣವನ್ನ ಹೊಸ ಜಿಲ್ಲೆಯಾದ ಬಾಗಲಕೋಟೆಗೆ ಆಡಳಿತಾತ್ಮಕವಾಗಿ ವರ್ಗಾವಣೆ ಮಾಡಿದ್ರು ಅಂತ. ಈಗ ಒಂದು 7-8 ವರ್ಷದಿಂದ ಇಳಕಲ್ ನಗರ ಹೋಗಿ ತಾಲೂಕಾತು. ಕರ್ನಾಟಕ ರಾಜ್ಯದಲ್ಲಿ ಅತಿ ಶೀಘ್ರವಾಗಿ ಬದಲಾವಣೆ ಹೊಂದುತ್ತಿರುವ ನಗರಗಳಲ್ಲಿ ಇಳಕಲ್ ನಗರನೂ ಒಂದು ಅಂತ ಹೇಳಿ ನಾವು ಹೇಳಬಹುದು.
ಇಳಕಲ್ ನಗರ ಬೆಂಗಳೂರಿಗೆ ಹೋಗೋ ಹೈವೇ ಮೇಲೆ ಅಂದ್ರೆ ಬಾಗಲಕೋಟೆ ಈ ಕಡೆ ಸೈಡ್ ನಿಂದ ಏನ್ ಬರ್ತಾವಲ್ಲ ಬೆಂಗಳೂರಿಗೆ ಹೋಗೋ ಹೈವೇ ಮೇಲೆ ಇಳಕಲ್ ನಗರ ಐತಿ. ಇಳಕಲ್ ನಗರ ಹೋಗಿ ತಾಲೂಕು ಆಗೈತಿ, ಇಳಕಲ್ ತಾಲೂಕು ಐತಿ ಅಂತ ಹೇಳ್ಬೋದು. ಈಗ ಇಳಕಲ್ ನಗರನ ಮಿನಿ ಬೆಂಗಳೂರು ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ಸೀರೆ ಮತ್ತು ಗ್ರಾನೈಟ್ ಉದ್ಯಮ ಚಾಲು ಆದ್ಮೇಲೆ ಬೆಂಗಳೂರಿನಾಗ ಏನು ವ್ಯವಸ್ಥೆಗಳು ಅದಾವೋ ಅವೆಲ್ಲ ಕ್ರಮೇಣ ಇಳಕಲ್ಲಿಗೂ ಬರಾಕತ್ತಾವು ಅಂತ ಹೇಳಾಕ ನನಗೆ ಖುಷಿ ಭಾಳ ಆಗ್ತೈತಿ. ಇನ್ನೊಂದೇನಂದ್ರ ಮೊದಲ ಮುಂಬೈ ಕರ್ನಾಟಕ ಸರ್ಕಾರದಲ್ಲಿದ್ದ ಕಲಬುರಗಿ ಜಿಲ್ಲೆಯಲ್ಲಿದ್ದ ಇಳಕಲ್ ಊರು 1868 ಪುರಸಭೆ ಸ್ಥಾನವನ್ನ ಪಡೆದಿತ್ತಂತ. ಅದಕ್ಕೆ ನಮ್ಮ ಈಗ ನಗರಸಭೆ ಆಗೈತಿ. ಅದು ನಗರಸಭೆ ಆಗಿ 100 ವರ್ಷ ಆಗಿವತ್ತಂತ ಹೇಳಿ ಅದಕ್ಕೊಂದು ಐತಿಹ್ಯ ಐತಿ ಅಂತ. ಮತ್ತೆ ಇಲ್ಲಿನ ಹಳೆಯ ಸ್ಮಾರಕಗಳು ಅಂತಂದ್ರ ಬಸದತ್ತ ಪರಂಪರೆಯ ಶ್ರೀ ವಿಜಯ ಮಹಾಂತಪ್ಪಗಳ ಮಠ ಮತ್ತು ಔಲಿಯ ಪರಂಪರೆಯ ಮುರ್ತುಜ ಖಾದ್ರಿ ದರ್ಗಾಗಳು. ಇಲ್ಲಿ ಹಿಂದೂ ಮುಸ್ಲಿಮರು ಬಹಳ ಭಾವೈಕ್ಯತೆಯಿಂದ ಇರುವುದನ್ನ ನಾವು ಕಾಣಬಹುದು. ಇಲ್ಲಿ ಜನ ಯಾವಾಗ್ಲೂ ಹೇಳೋದೇನಂದ್ರ ಊರಾಗ ಮಾತಪ್ಪ ನಮ್ಮನ್ ಕಾಯಕತ್ತಿದ್ರ ಊರ್ ಹೊರಗ ಮುರ್ತುಜ ಖಾದ್ರಿ ನಮ್ಮನ್ ಕಾಯಕತ್ತಾನ ಅಂತ ಹೇಳಿ ಈಗಲೂ ಜನ ಹಳೆಯ ಜನ ಹೇಳ್ತಾರ. ಮತ್ತೆ ಇಲ್ಲಿನ ಉದ್ಯಮಗಳ ಬಗ್ಗೆ ಹೇಳ್ಬೇಕಂದ್ರ ಮೊದಲೇನದ್ದು ನೇಕಾರಿಕೆ ಉದ್ಯಮ. ಈ ನೇಕಾರಿಕೆ ಯಾವಾಗ ಚಾಲು ಆತಂತಂದ್ರ ಇದು ಅತಿ ಹಳೆಯದಾದ ಅಂದ್ರ ಸುಮಾರು 8ನೇ ಶತಮಾನದೊಳಗ ಚಾಲುಕ್ಯರ ಕಾಲದಲ್ಲಿ ಪ್ರಾರಂಭ ಆಯ್ತು ಅಂತ ಹೇಳಿ ನಮಗ ತಿಳಿದು ಬರ್ತೈತಿ. ಈ ನೇಕಾರಿಕೆ ಬಗ್ಗೆ ಸ್ವಲ್ಪ ಹೇಳಕ್ ನಾ ಬಯಸ್ತೀನಿ. ನೇಕಾರಿಕೆಯನ್ನ ತಮ್ಮ ಕುಲಕಸುಬು ಅಂತ ನಂಬಿರುವಂತಹ ಸಮಾಜಗಳಲ್ಲಿ ದೇವಾಂಗ ಸಮಾಜ ಪ್ರಮುಖವಾದದ್ದು. ಹಂಗ ಮತ್ತ ಇನ್ನೊಂದು ಅದರಂತೆ ನೇಕಾರಿಕೆ ತಮ್ಮ ಪ್ರಮುಖ ಉದ್ಯೋಗ ಅಂತ ಹೇಳಿ ನಂಬಿರುವಂತಹ ಅನೇಕ ಸಮಾಜಗಳು ಇಲ್ಲದಾವ. ಅವು ಯಾವ ಅಂದ್ರ ಕಬಟವೀರ ಸಮಾಜ, ಸ್ವಕುಳಸಾಳಿ ಸಮಾಜ, ಕುರುವಿನ ಶೆಟ್ಟಿ ಸಮಾಜ ಹಾಗೂ ಪದ್ಮಸಾಲಿ ಸಮಾಜ ಮುಖ್ಯವಾದವುಗಳು. ಈ ನಗರ ಸುತ್ತಲೂ ಎತ್ತರವಾಗಿದ್ದು ಇಳಿಜಾರಿನೊಳಗಿರುವುದರಿಂದ ನುಣುಪಾಗಿ ನೇಗಿನ ನೇಯಕ್ ಬರ್ತೈತೆ ಅಂತ ಹೇಳಿ ಈ ನೇಕಾರಿಕೆ ಪ್ರಾರಂಭವಾಗಲು ಪ್ರಮುಖ ಕಾರಣ ಆಯಿತು. ಊರಿಗೆ ಸಮೀಪದಲ್ಲಿ ಹಿರೇಹಳ್ಳ ಹರಿಯುವುದರಿಂದ ಈ ಹಳ್ಳದ ನೀರಿನಲ್ಲಿ ಲವಣಾಂಶಗಳು ಹೆಚ್ಚಿರುವುದರಿಂದ ನೂಲಿಗೆ ಹಾಕುವ ಬಣ್ಣ ತೊಳೆದುಕೊಂಡು ಹೋಗದಂಗ ತಡಿತೈತೆ ಅಂತ ಹೇಳಿ ಇಲ್ಲಿ ನೇಕಾರಿಕೆ ಪ್ರಾರಂಭ ಆತಂತ ಹೇಳ್ಬೋದು. ಯಾಕಂದ್ರೆ ಮೊದಲೆಲ್ಲ ಹಳ್ಳದ ನೀರಾಗ ಇದನ್ನ ನೂಲ್ ಎತ್ತಿ ಬಣ್ಣ ಮಾಡ್ತಿದ್ರಂತ, ಗ್ಯಾರಂಟಿ ಇರ್ತಿತ್ತಂತ ಇಳಕಲ್ ಸೀರೆ ಬಣ್ಣ. ಈಗ ಹಳ್ಳನು ಹರಿಯಂಗಿಲ್ಲ, ಆಮೇಲೆ ಅಂತ ನೂಲೂ ಇಲ್ಲ ಈಗ, ಹೀಗಾಗಿ ಅವರು ಗ್ಯಾರಂಟಿ ಕೊಡ್ತಿಲ್ಲ. ಹಂಗಾಗೈತಿ. ಆಮೇಲೆ ಈ ಭಾಗದೊಳಗ ಹತ್ತಿ ಪ್ರಮುಖ ಬೆಳೆಯಾಗಿತ್ತಂತ. ಅದು ಮಳೆ ಕಡಿಮೆ ಆಗೋದ್ರಿಂದ ಬರೀ ಕೃಷಿಯನ್ನೇ ನಂಬ್ಕೊಂಡು ಜೀವನ ಮಾಡಕ್ ಆಗ್ಲಾರ್ದ ನೇಕಾರಿಕೆಯನ್ನ ಪೂರಕ ಉದ್ಯಮವಾಗಿ ಪ್ರಾರಂಭ ಮಾಡಿದ್ರು ಇಲ್ಲಿ ಜನ ಅನ್ಕೋಬಹುದು. ಇಲ್ಲಿನ ನೆಲಗುಣ, ಜಲಗುಣ, ವಾಯುಗುಣಗಳಿಂದಾಗಿ ಸೀರೆ ನೇಯುವ ಉದ್ಯೋಗ ಹುಲಸಾಗಿ ಬೆಳೆಯಕ್ಕೆ ಕಾರಣ ಅಂತ ಹೇಳ್ಬೋದು. ಇದಕ್ಕೆ ಪೂರಕವಾಗಿ ನೂಲಿಗೆ ಬಣ್ಣ ಹಾಕೋದು ಉದ್ಯೋಗ ಹಾಗೂ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳಂತ ಉದ್ಯೋಗಗಳು ಪ್ರಾರಂಭ ಆದವು ಅಂತ. ಮೊದಲ ಇಲ್ಲಿ ಕೈಮಗ್ಗಗಳ ಜಾಸ್ತಿ ಇದ್ದವು. ಈಗೀಗ ಪವರ್ ರೂಮ್ಗಳು ಬಹಳ ತಲೆ ಎತ್ತಿ ನಿಂತಾವ ಅಂತ ಹೇಳಬಹುದು. ಮೊದಲಿಗೆ ಕಣ ಮತ್ತ ರೇಷ್ಮೆ ಸೀರೆಗಳನ್ನಷ್ಟ ನೇಯ್ತಿದ್ರಂತ. ಅದಕ್ಕೆ ಗಚ್ಚಿದಡಿ ಸೀರೆ ಅಂತ ಕರಿತಿದ್ರಂತ. ಆಮೇಲೆ ಬರ್ಬರ್ತ ಗಚ್ಚಿದಡಿ ಸೀರೆ ಬದಲಾಗಿ ಗೋಮಿದಡಿ ಬಂತಂತ. ಆಮೇಲೆ ಗೋಮಿದಡಿನೂ ಬದಲಾಗಿ ಇಳಕಲ್ ದಡಿ ಸೀರೆಗಳು ಬಹಳ ಪರಿಚಿತವಾದವು. ದಿವಂಗತ ರಾಜಪ್ಪ ಧೋತ್ರೆ ಅನ್ನೋರು ಇಳಕಲ್ ದಡಿ ಸೀರೆಯನ್ನು ತಯಾರು ಮಾಡಿ ಇಳಕಲ್ ಊರಿನ ಹೆಸರನ್ನ ಅಜರಾಮರಗೊಳಿಸ್ಯಾರ ಅಂತ ಹೇಳ್ಬೋದು. 1920ನೇ ಇಸ್ವಿ ಒಳಗ ಅವರು ಇಳಕಲ್ ದಡಿ ಸೀರೆಗಳನ್ನ ಮಹಾರಾಷ್ಟ್ರದ ಪುಣೆ, ನಾಸಿಕ್, ಧುಳೆ ಹಾಗೂ ಖಾನ್ ದೇಶಗಳಿಗೆ ಒಯ್ದು, ಅಂದ್ರೆ ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಒಯ್ದು ಮಾರಾಟ ಮಾಡಕತ್ತಾರಂತ. ಅವಾಗಿಂದ ಇಳಕಲ್ ಸೀರೆ ಬೇಡಿಕೆ ಬಹಳ ಹೆಚ್ಚಾತು ಅಂತ ಹೇಳ್ತಾರೆ. ಅದೇ ರೀತಿ ಇಳಕಲ್ ಸೀರೆ ಮಹಾರಾಷ್ಟ್ರಕ್ಕೆ ಹೋದಾಗ ಇಳಕಲ್ ಸೀರೆಗೆ ಪ್ರತಿರೂಪವಾಗಿ ಪೈಟ್ಲಿ ಸೀರೆ ಉಟ್ಕೊಡ್ತು ಅಂತ ಹೇಳ್ತಾರೆ. ಅಂದ್ರೆ ಇಳಕಲ್ ಸೀರೆ ಮಹಾರಾಷ್ಟ್ರಕ್ಕೆ ಹೋದಾಗ ಅದರಲ್ಲಿ ಕಲಾತ್ಮಕವಾಗಿ ಅವರು ಬೆಳವಣಿಗೆಯನ್ನು ಮಾಡಿ ಇಳಕಲ್ ಸೀರೆಗೆ ಒಂದು ಹೊಸ ರೂಪ ಕೊಟ್ಟು ಸೀರೆ ಒಳಗೊಳಗ ಸಣ್ಣ ಸಣ್ಣ ಬುಟ್ಟ ಮಾಡಿದ್ರಂತ. ಸೆರಗಿನೊಳಗೆ ಬದಲಾವಣೆ ಮಾಡಿ ಪೈಟ್ನಿ ಸೀರೆ ರೆಡಿ ಮಾಡಿದ್ರು. ಅದರಿಂದ ಅದಕ್ಕ ಇಳಕಲ್ ಸೀರೆ ಮತ್ತ ಪೈಟ್ನಿ ಸೀರೆ ದಡಿಗಳು ಒಂದ್ ಸ್ವಲ್ಪ ಸೇಮೆ ಇರ್ತಾವ. ನೀವು ನೋಡಿರ್ಬೇಕು, ಲಕ್ಷ ಕೊಟ್ಟು ನೋಡಿದ್ರೆ ಸೇಮೆ ಇರ್ತಾವ ಅಂತ ನಾವಿಲ್ಲಿ ಕಾಣಬಹುದು. ಇನ್ನ ಇಳಕಲ್ ಸೀರೆ ನೇವು ಕುಟುಂಬಗಳು ಇಲ್ಲಿ ಬಹಳ ಅದಾವ. ಆಮೇಲೆ ಇಳಕಲ್ ಸೀರೆ ನೇವು ಕುಟುಂಬದೊಳಗ ಎಲ್ಲಾ ಸದಸ್ಯರು, ಕುಟುಂಬದಾಗಿನ ಎಲ್ಲಾ ಸದಸ್ಯರಿಗೂ ಒಂದೊಂದು ಕೆಲಸ ಇರ್ತದಂತ. ಸಣ್ಣ ಹುಡುಗರಿಂದ ಹಿಡ್ಕೊಂಡು 60 ವರ್ಷದವ್ರ ತನೂ ಒಂದೊಂದು ಕೆಲಸ ಇರ್ತದೆ. ಹೆಣ್ಮಕ್ಳು ಹಾಸ್ ಮಾಡೋದು, ರೇಷ್ಮೆ ತೋಡೋದು,
ಟಾಳಿಗೆ ಹಾಕುವುದು, ಕಣ್ಕಿ ಸುತ್ತುವುದು ಇತ್ಯಾದಿ ಕೆಲಸಗಳನ್ನು ಮಾಡಿದ್ರ ಗಂಡಸರು ಸೀರೆನೇ ಕೆಲಸವನ್ನ ಮಾಡ್ತಾರೆ. 1950ರಲ್ಲಿ ಮಾರುಕಟ್ಟೆಯಲ್ಲಿ ರೇಷ್ಮೆ ನೂಲಿನ ಬೆಲೆ ಬಹಳ ಹೆಚ್ಚಾದಾಗ ರೇಷ್ಮೆ ಸೀರೆ ಬೆಲೆನೂ ಬಹಳ ಹೆಚ್ಚಾದಂತ, ಕಚ್ಚಾ ಮಾಲ್ ಸಿಗದ ಸೀರೆಗಳ ಉತ್ಪಾದನೆ ಕಡಿಮೆ ಆಗತ್ತಂತ. ಅವಾಗ ಹೊಸ ನೂಲಿನ ಆವಿಷ್ಕಾರ ಆತಂತ, ಅದ ಚಮಕಾ ಸೀರೆ ಅಂತ. ಚಮಕಾ ನೂಲಿನ ಸೀರೆನ ಯಾಕೆ ಚಾಲು ಮಾಡಿದ್ರಂತ, ಈ ನೂಲಿನಿಂದ ತಯಾರಿಸಿದ ಸೀರೆಗಳು ಎಲ್ಲಾ ಜನ ಅಂದ್ರೆ ಎಲ್ಲಾ ವರ್ಗದವರಿಗೂ ಕೈಗೆಟುಕೊಂಗಿದ್ವು ಅಂತ ಹೇಳಿ ಆ ಸೀರೆದನ ತಯಾರಿಕೆ ಹೆಚ್ಚಾಗಿ ಕುಂಠಿತಗೊಂಡಿದ್ದ ಉದ್ಯಮ ಮತ್ತೆ ಸ್ವಲ್ಪ ಒಂದು ಸ್ಥಿತಿಗೆ ಬಂದಿತ್ತು ಅಂತ ಕಾಣ್ಬೋದು ನಾವು. ಮುಂದೆ 1968ರೊಳಗ ರಾಸಾಯನಿಕವಾಗಿ ತಯಾರಿಸಿದ ನೂಲು ಅಂದ್ರ ಪ್ಲಾಸ್ಟಿಕ್ ಜರಿ ಪ್ರಾರಂಭ ಆಗ್ತದೆ. ಈಗ ನಾವೆಲ್ಲ ಉಟ್ಕೊಂತೀವಲ್ಲ ಅವೆಲ್ಲ ಪ್ಲಾಸ್ಟಿಕ್ ಜರಿ ಪ್ಯೂರ್ ಅಲ್ಲ, ಪ್ಲಾಸ್ಟಿಕ್ ಜರಿ ಅಂತ. ಇದರಿಂದ ಸೀರೆ ಆಕರ್ಷಣೆ ಆಗ ಬೇಡಿಕೆ ಮತ್ತಷ್ಟು ಹೆಚ್ಚಾಗ್ತದೆ. 1968ರಿಂದ ಈಚೆಗೆ ಇಳಕಲ್ ಸೀರೆ ನೇಯ್ಗೆಯಲ್ಲಿ ಕಲಾತ್ಮಕತೆ ಹೆಚ್ಚಾಗಿ ಬದಲಾವಣೆಯ ಪರ್ವನ ಪ್ರಾರಂಭ ಆದವು ಅಂತ ನಾವು ಹೇಳ್ಬೋದು. ಅದು ಹಂಗ ಕಾಲಕ್ಕನುಸಾರವಾಗಿ ಬದಲಾವಣೆಗೊಂಡು ಈಗಿನ ಸದ್ಯದ ದಿನಮಾನಗಳಲ್ಲಿ ಬರೀ ರೇಷ್ಮೆ ಸೀರೆ ನೇಯ್ಗೆಗೆ ಸೀಮಿತವಾಗಿದ್ದ ಇಳಕಲ್ ಸೀರೆ ಮಗ್ಗುಗಳು ಚಮಕಾ ಸೀರೆ, ಕಾಟನ್ ಸೀರೆ ಮತ್ತೆ ಇನ್ನೂ ಕೆಲವು ಮಾದರಿಗಳ ಸೀರೆನ ನೇಯಾಗ ಪ್ರಾರಂಭ ಮಾಡಿದ್ವು ಅಂತ. ಇಳಕಲ್ನಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ನೇಕಾರರ ಸೀರೆ ನೇಯ್ಗೆ ಹಾಗೂ ಅದಕ್ಕೆ ಸಂಬಂಧಿಸಿದ ಉದ್ಯಮಗಳಲ್ಲಿ ತಮ್ಮ ಜೀವನವನ್ನ ಸಾಗಿಸ್ತಾರ ಅಂತ ಹೇಳ್ಬೋದು. ನಮ್ಮ ಇಳಕಲ್ ಸೀರೆ ಯಾವಾಗಲೂ ಸಾಂಪ್ರದಾಯಿಕವಾದ ನೇಯ್ಗೆಗಳಿಂದ ಕೂಡೈತಿ. ಇದನ್ನ ನಾವು ಅನೇಕ PhD ಗ್ರಂಥಗಳಲ್ಲಿ ಕಾಣಬಹುದು. ನನಗೆ ತಿಳಿದಷ್ಟು ಒಂದು 4 ಸಿಕ್ಕಿತು ಗ್ರಂಥಗಳೊಳಗ ಸ್ವಲ್ಪ ಸರ್ಚ್ ಮಾಡಿ ಇದಿಷ್ಟು ಬರ್ಕೊಂಡಿನಿ. ಏನಂತಂದ್ರ ಉದಾಹರಣೆಗೆ ನಮ್ಮವರಾದ ಪ್ರೊಫೆಸರ್ ಲತಾ ಗಿರಡ್ಡಿ ಅವರು ತಮ್ಮ ದೇಶೀಯ ಜ್ಞಾನ ಇಳಕಲ್ ಸೀರೆ ಎಂಬ ಪುಸ್ತಕದೊಳಗ ಇದು ಹೆಂಗ್ ಹುಟ್ಟಿ ಬಂತು, ಇದು ಹೆಂಗ್ ಆತು, ಇಳಕಲ್ ಸೀರೆ ಈಗಿಂಗೆ ಏನೇನ್ ಐತಿ ಅನ್ನೋದನ್ನ ಬಹಳ ಚಂದ ಬರ್ದಾರ. ಸ್ವಲ್ಪ ಓದಿ, ನಾನು ಪೂರ್ತಿ ಓದಿಲ್ಲ, ಬುಕ್ ದೊಡ್ಡದೈತು. ಆಮೇಲೆ ಅದ್ರಂಗ ಲಲಿತಾ ಭಾವಿಕಟ್ಟಿ ಮೇಡಮ್ ಅವರು ಸುತ್ತ ಇಳಕಲ್ ಸೀರೆ ಬಗ್ಗೆನ ಇಳಕಲ್ ಸೀರೆ ಸಾಂಸ್ಕೃತಿಕ ಅಧ್ಯಯನ ಅಂತ ಒಂದು ಪುಸ್ತಕ ಬರ್ದಾರ. ಅದೇ ರೀತಿ SVM ಕಾಲೇಜಿನ ಕಂದಗಲ್ ಸರ್ ಇಳಕಲ್ ಸೀರೆ ಹಾಗೂ ಬಣ್ಣದ ಬಗ್ಗೆನೆ ಹಾಗೂ ನೇಕಾರಿಕೆ ಬಗ್ಗೆನೆ ತಮ್ಮ ಒಂದು ಗ್ರಂಥದಲ್ಲಿ ಬಹಳ ಚಂದ ಬರ್ದಾರ. ಅದರಿಂದ ಈಗ ಸದ್ಯಕ್ಕೆ ನನ್ನ ಸಹೋದರಿಯಾದ ಪ್ರತಿಭಾ ಅಲಿಗಾಮಿನು ಅದ್ರ ಮೇಲೆ ರಿಸರ್ಚ್ ಮಾಡಕತ್ತ. ನೇಯ್ಗೆ ಒಳಗ ಅಂದ್ರೆ ಏನೇನ್ ಹೆಣ್ಮಕ್ಳಿಗೆ ಯಾವ್ಯಾವ ತರದ ಕಷ್ಟಗಳು ಬರ್ತಾವು, ಅವ್ರು ಹೆಂಗ್ ಅದನ್ನ ನಿಭಾಯಿಸ್ತಾರ ಅನ್ನೋದ್ರ ಬಗ್ಗೆ ಅಲ್ಲಿನೂ ಈಗ PhD ಮಾಡಕತ್ತಾಳ. ಇಲ್ಲ ಈ ಇಳಕಲ್ ಸೀರೆಗೆ ಹೇಳ್ಕೊಂತಂದ್ರೆ ಇನ್ನೂ ಬಹಳ ಐತಿ ಹೇಳಾಗ. ಆದ್ರೆ ಏನಂದ್ರೆ ಈಗ ಇದ್ರೊಳಗೆ ಬೇರೆ ಬೇರೆ ಡಿಸೈನ್ ಬಂದಾವ. ಮತ್ತ ಆಧುನಿಕತೆಯ ಟಚ್ ಅಪ್ ಕೊಟ್ಟು ಇಳಕಲ್ ಸೀರೆಗೆ ಬಣ್ಣದ ಕಾಂಬಿನೇಷನ್ಗಳು ಜಾಸ್ತಿ ಆಗ್ಯಾವ. ಮತ್ತೆ ಅಷ್ಟೆಲ್ಲ ಸಿಗ್ತಿದ್ದಿಲ್ಲ, ಸೀಮಿತವಾದ ಬಣ್ಣಗಳಿದ್ವು. ಅಂದ್ರೆ ಅವೆಲ್ಲ ರಾಸಾಯನಿಕ ಮುಕ್ತ ಇದ್ವು. ಇವಾಗೆಲ್ಲ ರಾಸಾಯನಿಕಗಳನ್ನು ಮಿಕ್ಸ್ ಮಾಡಿ ಬೇರೆ ಬೇರೆ ಕಲರ್ ಸೀರೆಗಳನ್ನ ಮಾಡ್ಯಾರ. ಮತ್ತ ಅದರಿಂದಾಗಿ ಈ ಇಳಕಲ್ ಸೀರೆಗೆ ಈಗ ಬಹಳ ಜನ ಮಾರೋಡ್ತಾರೆ. ಇಲ್ಲೇ ನಮ್ಮ ಮಹೇಶ್ವರಿ ಅಂಗಡಿಗದು ನೋಡ್ಬೇಕು, ಎಷ್ಟು ಜನ ಮಹಾರಾಷ್ಟ್ರದಿಂದ ಬರ್ತಾರ, ಬೇರೆ ಬೇರೆ ಕಡೆಯಿಂದ ಬರ್ತಾರ ಇಳಕಲ್ ಸೀರೆ ತಯಾರ. ಆಮೇಲೆ ದೊಡ್ಡ ದೊಡ್ಡ ಹಬ್ಬ ಯಾವ್ದಾರ ಫಂಕ್ಷನ್ ಆಗಲಿ ಇಳಕಲ್ ಸೀರೆ ಉಟ್ಟು ಅನ್ನೋ ಹೆಣ್ಣಿಂದು ಕಳನ ಬೇರೆ ಇರ್ತೈತಿ ಅಂತ ಹೇಳ್ಬೋದು. ಆಮೇಲೆ ಹಿಂಗೆ ಇಳಕಲ್ ಸೀರೆ ಮಾರುಕಟ್ಟೆ ಒಳಗ ತಂದೆ ಚಾಪನ್ನು ಮೂಡಿಸ್ಕೊಂತ ಬಂದೈತಿ ಅಂತ ಹೇಳ್ಬೋದು. ಕಾಲಕ್ಕೆ ತಕ್ಕಂತ ಬದಲಾಕೊಂತ ಇಳಕಲ್ ಸೀರೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲಿ ಹಾಗೂ ಅಂತಾರಾಷ್ಟ್ರೀಯವಾಗೂ ಬಹಳ ಖ್ಯಾತಿಯನ್ನು ಪಡೆದೈತಿ ಅಂತ ಹೇಳ್ಬೋದು. ಇದಿಷ್ಟು ಇಳಕಲ್ ಸೀರೆ ಬಗ್ಗೆ ಆದ್ರ ಇನ್ನೊಂದು ಉದ್ಯಮ ಅತಿ ವೇಗವಾಗಿ ಬೆಳವಣಿಗೆ ಕಂಡದಂದ್ರೆ ಗ್ರಾನೈಟ್ ಉದ್ಯಮ. ಇದು ಮಾರುಕಟ್ಟೆಯಲ್ಲಿ ತನ್ನದೇ ಆದಂತ ವಿಶೇಷವಾದ ಸ್ಥಾನವನ್ನು ಹೊಂದೈತಿ. ಇಲ್ಲಿನ ಕೆಂಪು ಶಿಲೆಗೆ ಚೀನಾ, ಥೈಲ್ಯಾಂಡ್ ಮುಂತಾದ ದೇಶಗಳಲ್ಲಿ ಬಹಳ ಬೇಡಿಕೆ ಇದೆ. ಈ ಹೆಂಗ್ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು 5 ನಿಮಿಷನಾಗ ವಿವರಣೆ ಕೊಡ್ತೀನಿ. 1976ರೊಳಗ ಕಲ್ಲು ಗಣಿಗಾರಿಕೆ ಉದ್ಯಮ ಪ್ರಾರಂಭಗೊಂಡಿತು. ದಿವಂಗತ ರಾಮಣ್ಣ ಕರಡಿ ಅವರು ತಮ್ಮ ಒಡೆತನದಿಂದ ಬಲಗುಂದಿ ಗುಡ್ಡವನ್ನ SVM ಸಂಸ್ಥೆಗೆ ದಾನವಾಗಿ ನೀಡಿದ್ರಂತೆ. ಅವರು 1964ರೊಳಗನ SVM ಸಂಸ್ಥೆಗೆ ಇದು ಗುಡ್ಡನ ದಾನ ಕೊಟ್ಟಿದ್ರಂತ. ಇದು ಹಂಗ ಇತ್ತು. ಮುಂದ ಇಳಕಲ್ SVM ಕಾಲೇಜಿನ ಆಗಿನ ಪ್ರಾಚಾರ್ಯರಾಗಿದ್ದ SR ಪಾಟೀಲ್ ಅವರು
ಈ ಗುಡ್ಡದಾಗ ಏನಾರ ಐತಿ ನೋಡೋಣ ಅಂತ ಹೇಳಿ ಗುಡ್ಡದ ಕಲ್ಲನ್ನ ಹಲವು ಹೊರಗೆ ತೆಗೆದು ಹಲವು ಪರೀಕ್ಷೆಗೆ ಒಳಪಡಿಸಿದಾಗ ಅದು ಕೆಂಪು ಗ್ರಾನೈಟ್ ಅನ್ನೋದನ್ನ ಖಚಿತಪಡಿಸ್ಕೊಂಡ್ರಂತ. ಆಮೇಲೆ ಅವರು ತಮಿಳುನಾಡು, ಗುಜರಾತ್ ಹಾಗೂ ಗೋವಾದಂತಹ ರಾಜ್ಯಗಳಿಂದ ಉದ್ದಿಮೆದಾರರನ್ನ ಕರೆತಂದ್ರಂತ. ಅದು ಮುಂದೆ ಅದನ್ನ ಕಲ್ಲು ವ್ಯಾಪಾರ ಮಾಡ್ಬೇಕಲ್ಲ, ಅದರ ಸಲುವಾಗಿ ಅವರು ಕರೆತಂದ್ರಂತ. ಇಲ್ಲಿನ ಈ ಕೆಂಪು ಶಿಲೆ ಐತಲ್ಲ ಮಾರುಕಟ್ಟೆಯಲ್ಲಿ ಬಹು ಬೇಗನೆ ಜನಪ್ರಿಯ ಆಗ್ಬಿಡ್ತದೆ. ಕಲರ್ ಅಷ್ಟು ಚಂದ ಐತಿ ಕಲ್ಲದ್ದು. ಆಮೇಲೆ ಮುದುಗಲ್ ಗ್ರೇ ಅಂತ ಅದೆಲ್ಲ ಆಮೇಲೆ ಬಂತು. ಫಸ್ಟ್ ಬಂದಿದ್ದಂದ್ರೆ ಇದಕ್ಕೆ ಕೆಂಪು ಗ್ರಾನೈಟ್ ಪ್ರಸಿದ್ಧಿ ಪಡಿತಂತ. ಕಲ್ಲಿಂದಂತೆ ಅನಾಯಾಸವಾಗಿ ಲಾಭ ಗಳಿಸುವ ಉದ್ಯಮಿಯಾಗಿ ಬೆಳೆದ್ಬಿಡ್ತಂತ ಇಳಕಲ್ಲೂರ. ಆಮೇಲೆ ಮುಂದೆ 20 ವರ್ಷದೊಳಗ ಇಳಕಲ್ ಜನರ ಆರ್ಥಿಕ ಪರಿಸ್ಥಿತಿ ಮಹತ್ವವಾದ ಬದಲಾವಣೆಗಳನ್ನು ಕಾಣ್ತಂತ. ಕಲ್ಲಿನ ವ್ಯಾಪಾರ ಚಾಲು ಆದ್ಮೇಲೆ ಇಲ್ಲಿ ಏನಂತಿದ್ರಂತ, ಮೊದ್ಲ ಲಕ್ಷ್ಮಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡ್ ಬರಂಗಿಲ್ಲ, ಓಡೋಡ್ಕೊಂತ ಬರಾಕತ್ತಾಳ ಇಳಕಲ್ಲಿಗೆ ಅಂತಿದ್ರಂತ. ಗ್ರಾನೈಟ್ ಬಿಸ್ನೆಸ್ ಚಾಲು ಆದ್ಮೇಲೆ ನೇಕಾರಿಕೆ ಮೇಲೆ ಸ್ವಲ್ಪ ಪರಿಣಾಮ ಆತಂತ ಹೇಳಬಹುದು. ಆದ್ರೆ ಈ ಸೀರೆ ನೇಯ್ಗೆಗೆ ಪ್ರಾಚೀನವಾದ ಇತಿಹಾಸ ಇರೋದ್ರಿಂದ ಸ್ವಲ್ಪ ಟೈಮ್ನಾಗ ಮತ್ತೆ ಮೊದಲಿಂದ ತನ್ನ ಸ್ಥಾನ ಪಡ್ಕೊಂತು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಕಲ್ಲಿನ ವ್ಯಾಪಾರ ಚಾಲು ಆದ್ಮೇಲೆ ಭಾರತದ ಮಾರುಕಟ್ಟೆಗೆ ಬರ್ತಿದ್ದ ಹೊಸ ಹೊಸ ಬ್ರ್ಯಾಂಡ್ ಕಾರ್ಗಳು ಮತ್ತೆ ಇಳಕಲ್ಲೂರಾಗ ಕಾಣಿಸ್ತಿದ್ವು ಹೇಳ್ತಾರೆ. ಇಳಕಲ್ಲೂರಾಗ ಕಾಣಿಸ್ತಿದ್ವು ಅಂತ. ಅದರಿಂದನೂ ಇಲ್ಲಿ ಮಾರುಕಟ್ಟೆಯಲ್ಲಿ ಬಹು ಬೇಗನೆ ಉದ್ಯಮ ಬದಲಿನ ಆಗ್ಬಿಡ್ತು ಅಂತ. ಗುಡಿಸಲಲ್ಲಿದ್ದವರು ವಾಸ ಮಾಡಕತ್ತವರು ಕಲ್ಲಿಂದು ವ್ಯಾಪಾರ ಮಾಡಿ ದೊಡ್ಡ ದೊಡ್ಡ ಮನಿ ಕಟ್ಟಿ ಅದ್ರೊಳಗೆ ವಾಸ ಮಾಡಕತ್ತರಂತ. ಗ್ರಾನೈಟ್ ಪಾಲಿಶಿಂಗ್ ಕಂಪ್ನಿಗಳು ಚಾಲು ಆದ್ಮೇಲೆ ಇಲ್ಲಿ ಹೊಸ ಹೊಸ ಉದ್ಯಮಗಳು ಸೃಷ್ಟಿಯಾಗುವಂತ. ಹೊರ ರಾಜ್ಯಗಳಿಂದ ಸಹಿತ ಬಹಳ ಜನ ಇಲ್ಲಿ ದುಡ್ಯಾಕ್ ಬಂದಾರ ಅನ್ನೋದು ನಿಮಗೆಲ್ಲ ಗೊತ್ತಿದ್ದ ವಿಷಯ. ಇದು ಇಲ್ಲಿ ದುಡ್ಯಾಕ್ ಬಂದದ್ದನ್ನು ನಾವು ಕಾಣಬಹುದು. ಫ್ಯಾಕ್ಟ್ರಿ ಮಾಲಕರು ತರುವಂತ ಹೊಸ ಹೊಸ ಗಾಡಿಗಳ ನಿರ್ವಹಣೆಗಾಗಿ, ಆಮೇಲೆ ಗಣಿಗಾರಿಕೆಗೆ ಉಪಯೋಗಿಸುವ JCBಗಳನ್ನ ರಿಪೇರಿ ಮಾಡುವಂತ ಗ್ಯಾರೇಜ್ಗಳು ಹುಟ್ಕೊಂಡು ಉದ್ಯಮ ಕ್ಷೇತ್ರದೊಳಗೆ ಸಾಕಷ್ಟು ಬೆಳವಣಿಗೆ ಆಗ್ಬಿಡ್ತು. ಇದರಿಂದಾಗಿ ಹೋಟೆಲ್ ಉದ್ಯಮ ಹಾಗೂ ಬ್ಯಾಂಕಿಂಗ್ ಉದ್ಯಮದ ಮೇಲೂ ಇದು ಪರಿಣಾಮ ಬೀರ್ತು ಅಂತ. ಇಲ್ಲಿ ಬರೀ ಯಾವಾಗಲೂ ಮೊದಲ ಸೂಸ್ಲ, ಚೂಡಾ, ಚಹಾ, ಮಿರ್ಚಿ, ಪೂರಿಗಷ್ಟೇ ಸೀಮಿತ ಇತ್ತು. ಹೋಟೆಲ್ಗಳಾಗ ಪಿಜ್ಜಾ, ಬರ್ಗರ್ನಂತ ಬೇರೆ ಬೇರೆ ತಿಂಡಿಗಳನ್ನು ಸಿಗಾಕ್ ಚಾಲು ಆಗುತ್ತೆ. ಆಮೇಲೆ ದೇಶದ ಬೇರೆ ಬೇರೆ ಊರುಗಳಿಂದ ಬರುವಂತ ಗ್ರಾಹಕರಿಗಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳು ತಲೆ ಎತ್ತಿ ನಿಂತಾವ. ಈಗ ಸದ್ಯ ನಾವು ನೋಡಾಕತ್ತೀವಿ. ಅದರಂತೆ ನಮ್ಮ ಇಳಕಲ್ನ್ಯಾಗ ಯಾವ ಬ್ಯಾಂಕ್ ಇಲ್ಲಂತೀರಿ, ಎಲ್ಲಾ ಬ್ಯಾಂಕ್ಗಳು ಅದಾವ. ಫಸ್ಟ್ ಚಾಲು ಆಗಿದ್ದು ಇಳಕಲ್ ಕೋಆಪರೇಟಿವ್ ಬ್ಯಾಂಕ್, ಇಳಕಲ್ ಕೋಆಪರೇಟಿವ್ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಕರ್ನಾಟಕ ಬ್ಯಾಂಕು, ICICI ಬ್ಯಾಂಕು, BOB ಬ್ಯಾಂಕು, ಹಿಂಗ ಎಲ್ಲಾ ಬ್ಯಾಂಕ್ಗಳು ಇಳಕಲ್ದಾಗ ಈಗ ಅದಾವ. ಹುನಗುಂದ ವಿಜಯ ಮಹಾಂತೇಶ ಬ್ಯಾಂಕಿನ 3 ಶಾಖೆಗಳು ಇಲ್ಲಿ ಅದಾವು. ಹಾಗೂ ಇವುಗಳ ಜೊತೆಗೆ ಹಲವಾರು ಪತ್ತಿನ ಸಹಕಾರಿ ಸಂಘಗಳು, ಸೌಹಾರ್ದ ಸಹಕಾರಿ ಸಂಘಗಳನ್ನ ನಾವು ಇಲ್ಲಿ ನೋಡಬಹುದು. ಇಳಕಲ್ ಕೋಆಪರೇಟಿವ್ ಬ್ಯಾಂಕಿನ ಸುವರ್ಣ ಮಹೋತ್ಸವದ ಸ್ಮರಣ ಸಂಚಿಕೆಯೊಳಗ B. ಬಾಬು ಅವರು ಇಳಕಲ್ಲಿನ ಔದ್ಯೋಗಿಕ ಬದಲಾವಣೆ ಅಂತ ಹೇಳಿ ಒಂದು ಟೈಟಲ್ ಕೊಟ್ಟು ಬಹಳ ಚಂದ ಬರ್ದಾರ. ಇಲ್ಲಿ ಹೆಂಗ್ ಬದಲಿ ಆದ್ರು, ಶಾರ್ಟ್ ಅಂಡ್ ಸ್ವೀಟ್ ಬಹಳ ಚಂದ ಬರ್ದಾರ. 2 ಪೇಜ್ ಬರ್ದಾರ, ಬಹಳ ಚಂದ ಬರ್ದಾರ. ಹಂಗನ ಶಿಕ್ಷಣ ಕ್ಷೇತ್ರದೊಳಗೂ ಇಲ್ಲಿ ಮಹತ್ತರವಾದ ಬದಲಾವಣೆ ಆಯ್ತು. ಬರೀ PUC ಹಾಗೂ ಡಿಗ್ರಿ ಸೀಮಿತವಾಗಿದ್ದ SVM ಕಾಲೇಜಿನಲ್ಲಿ BCA, BBA, MBA, LLB, PAMS ನಂತ ಹೊಸ ಹೊಸ ಕೋರ್ಸ್ಗಳು ಪ್ರಾರಂಭ ಆದವು. ಹೊಸ ಹೊಸ ಕಾಲೇಜ್ಗಳು, ಸ್ಕೂಲ್ಗಳು ತಲೆ ಎತ್ತಿ ನಿಂತವು. ಇವೆಲ್ಲ ಉನ್ನತ ಶಿಕ್ಷಣಕ್ಕೆ ಹೊರಗೆ ಹೋಗ್ಬೇಕಾದ ವ್ಯಾಪಾರಸ್ಥರ ಮಕ್ಕಳೆಲ್ಲ ಇಲ್ಲೇ ಕೋರ್ಸ್ಗಳನ್ನು ಕಲಿತು ಇಲ್ಲೇ ತಮ್ಮ ತಮ್ಮ ಉದ್ದಿಮೆಯೊಳಗ ಈಗ ಬಹಳ ಮುಂದುವರೆದು ಬೆಳೆದಾರ ಅಂತ ಹೇಳ್ಬೋದು. ಅದ್ರಂಗ ದೊಡ್ಡ ದೊಡ್ಡ ಆಸ್ಪತ್ರೆಗಳು ತಲೆ ಎತ್ತಿ ನಿಂತಾವ. ಎಲ್ಲಾ ಸಣ್ಣ ಸಣ್ಣ ವಿಷಯಕ್ಕೂ ನಾವು ಹೊರಗೆ ಹೋಗ್ಬೇಕಾಗಿತ್ತು. ಈ ಗ್ರಾನೈಟ್ ಉದ್ಯಮ ಮತ್ತು ಸೀರೆ ಉದ್ಯಮ ಬೆಳೆದಂಗ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಆಗ್ಯಾವ, ಮೊಬೈಲ್ ಕಂಪ್ನಿಗಳಾಗ್ಯಾವ. ಆಮೇಲೆ ಮೊಬೈಲ್ ಕಂಪ್ನಿಗಳಂತೂ ಪೆಟ್ರೋಲ್ ಬಂಕ್ಗಳು ಜಾಸ್ತಿ ಆಗ್ಯಾವ, ಗ್ಯಾರೇಜ್ಗಳು ಜಾಸ್ತಿ ಆಗ್ಯಾವ. ಹಿಂಗ ಇದರಿಂದ ಒಂದೊಂದು ಉದ್ಯಮಗಳು ಬೆಳ್ಕೊಂತ ಹೋಗಿ ಈಗ ನಮ್ಮ ಇಳಕಲ್ಲದ ಬೆಂಗಳೂರು, ಮಿನಿ ಬೆಂಗಳೂರು ಆಗೈತಿ ಅಂತ ಹೇಳ್ಬೋದು. ಈ ರೀತಿಯಾಗಿ ಇಳಕಲ್ನಲ್ಲಿ ಅನೇಕ ಹೊಸ ಹೊಸ ಉದ್ಯಮಗಳು ತಲೆ ಎತ್ತಿ ನಿಂತಾವ. ಅನೇಕ ರೀತಿಯ ಔದ್ಯೋಗಿಕ ಬದಲಾವಣೆಗಳು ಕೂಡ ಆಗ್ಯಾವಂತ ಹೇಳ್ಬೋದು. ನನಗೆ ಕೊಟ್ಟ ವಿಷಯ ಇಷ್ಟು, ನಾನು ಸಂಗ್ರಹಣೆ ಮಾಡಿದ್ದು ಇಷ್ಟು. ಮತ್ತು ನನಗೆ ತಿಳಿದಷ್ಟು ನಾ ಇಲ್ಲಿ ಹೇಳೇನಿ. ಏನಾದ್ರು ತಪ್ಪಾಗಿದ್ರ ಅದನ್ನ ನೀವ ತಿಳ್ಕೊಬೇಕಂತ ಹೇಳಿ ಗೊತ್ತಾಯ್ತು.
ಏನಾದ್ರು ತಪ್ಪಿದ್ರೆ ಅದನ್ನ ಇಸ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತು ತುಂಬಾ ಸುಂದರವಾಗಿ ಅಚ್ಚುಕಟ್ಟಾಗಿ ಚಂದ ಇಲ್ಕಲ್ ಸೀರೆ ಉಟ್ಕೊಂಡು ಬಂದು ಇಲ್ಕಲ್ ಉದ್ಯಮದ ಬಗ್ಗೆ ಅತ್ಯಂತ ಸ್ವಾರಸ್ಯಕರವಾಗಿ ಮಾತನಾಡಿದಂತಹ ಶರಣೆ ಸವಿತಾ ಶುಭಲ್ ಅಕ್ಕನ ಬಳಗದ ಸದಸ್ಯರು ಇವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದೀಗ ದತ್ತಿದಾನಿಗಳಾದಂತಹ ಡಾಕ್ಟರ್ ಶಿವಾನಂದ ಕಡಪಟ್ಟಿ ನಿವೃತ್ತ ಉಪನಿರ್ದೇಶಕರು ಇಲ್ಕಲ್ ಇವರಿಂದ ಒಂದೆರಡು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಈ ದತ್ತಿದಾನಿ ಕಾರ್ಯಕ್ರಮದ ಈ ಸುಂದರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ತಾಯಿ ಸ್ವರೂಪರಾದಂತಹ ಮರ್ತ ತಾಯಿಯವರೇ, ಇವತ್ತಿನ ಈ ಕಾರ್ಯಕ್ರಮದ ಎರಡೂ ಉಪನ್ಯಾಸಗಳನ್ನು ನೀಡಿದ ಉಪನ್ಯಾಸಿಕೆಯರೇ, ಈ ಸುಂದರ ಸಮಾರಂಭದಲ್ಲಿ ಭಾಗವಹಿಸಿದ ಸ್ನೇಹಿತರು ಆದಂತಹ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕದ ಅಧ್ಯಕ್ಷರಾದಂತಹ ಮಹಾದೇವ್ ಕಂಬಾಗಿ ಸರ್ ಅವರೇ, ಹಾಗೂ ಇಲ್ಲಿ ಸೇರಿದ ಎಲ್ಲ ತಾಯಂದಿರೇ, ನಿಮ್ಮ ಪಾದಗಳಿಗೆ ಶರಣಾರ್ಥಿಗಳು. ನನಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲಂತ ಪರಿಸ್ಥಿತಿಗಳು ನಾನಿದ್ದೀನಿ, ತಮಗೆ ಗೊತ್ತಿಲ್ಲ ನನಗೆ ಯಾಕೆ ಏನು ಮಾಡಿದ ಅಂತ ಗೊತ್ತಿಲ್ಲ. ನಾನೊಬ್ಬ ಶಿಕ್ಷಕ ಕೆಲಸ ಮಾಡ್ಕೊಂಡು ಬಂದವ, ಬಹುತೇಕ ಈಗ 17 ವರ್ಷ ಮುಗೀತು. ನನ್ನ ಮಗ ಹೋದ ಕೂಡಲೇ ನಾನು ನಿರ್ಧಾರ ಮಾಡಿದೆ. ಭಾಳ ಜನ ಭಾಳಷ್ಟು ವ್ಯವಸ್ಥೆ ಕೊಟ್ಟರು. ಇರೋ ಒಬ್ಬ ಮಗ ಒಬ್ಬ ಮಗಳು. ಮಗ ಹೋದ ಕೂಡಲೇ ನಮ್ಮ ಮನೆಯವರಿಗೆ ನಾನು ಆಪರೇಷನ್ ಮಾಡಿಸಿದ್ದೆ. ಬಹುತೇಕ ಬಹಳಷ್ಟು ಜನ ನನ್ನ ಸ್ನೇಹಿತರು ಡಾಕ್ಟರ್ ಇದ್ರು, ಸಜೆಷನ್ ಮಾಡಿದ್ರು, ಇಲ್ಲ ರೀಓಪನ್ ಮಾಡಿಸ್ಬಿಡು, ಅನುಕೂಲ ನೋಡೋಣ ಅಂತ ಮಾತು ಹೇಳಿದ್ರು. ಇಲ್ಲ ಬೇಡ, ವ್ಯವಸ್ಥೆ ಬೇಡ, ನಾನು ಶಿಕ್ಷಕ ವೃತ್ತಿಯೊಳಗೆ ಇರೋದ್ರಿಂದ ಸಾವಿರಾರು ಮಕ್ಕಳನ್ನ ನನ್ನ ಮಗನ ರೂಪದೊಳಗೆ ಕಾಣ್ತೀನಿ ಅಂತ ಕಲ್ಪನೆ ಮಾಡಿಕೊಂಡು ಅದೇ ವ್ಯವಸ್ಥೆ ಮಾಡ್ಕೊಂಡು ಬಂದೆ. ನಾನು ಭಗವಂತ ಕರ್ಕೊಂಡು ಹೋದ ಹೇಳಿದ್ರು, ಮಾತಾಡ್ತಾ ಹೇಳಿದ್ರು, ನನ್ನ ಮಗ ಓದ್ಕೊಂಡು ಬಂದ. ಬಹಳ ಶಾನೆ ಹುಡುಗ, ಹೇಳ್ಬೇಕು ಇಲ್ಲ ಗೊತ್ತಿಲ್ಲ ನನಗೆ. ನಾನು 7ನೇ ಎತ್ತಿಯೊಳಗೆ ಸ್ಕೂಲಿಗೆ ಫಸ್ಟ್ ಬಂದ ಅಂತ ತಿಳ್ಕೊಂಡು ಅವನ ಕಡೆಯಿಂದ ಆಗಸ್ಟ್ 15 ಧ್ವಜಾರೋಹಣ, ದೊಡ್ಡ ಸಂಸ್ಥೆ ಇದು ದರ್ಬಾರ್ ಸಂಸ್ಥೆಯೊಳಗೆ ಅವನ ಕಡೆ ಧ್ವಜಾರೋಹಣ ಮಾಡಿಸಿದ್ರು. ಮುಂದೆ ಅವನ ಸೈನಿಕ್ ಸ್ಕೂಲಿಗೆ ಸಿಲೆಕ್ಷನ್ ಆಯಿತು. ಇರೋ ಒಬ್ಬನೇ ಮಗ, ಯಾಕೆ ಹೊರಗೆ ಓದಿಸ್ಬೇಕು, ಬೇಡ ಸೈನಿಕ್ ಸ್ಕೂಲಿಗೆ ಅಂತ ಸೈನಿಕ್ ಸ್ಕೂಲ್ ಬಿಡಿಸಿ ಅವನು ನಾನು ದರ್ಬಾರ ಓದಿಸ್ಕೊಂಡು ನಂತರ PDG ಒಳಗೆ ಓದಿಸ್ಕೊಂಡು ಬಂದೆ. ನಂತರ ಒಂದು ಎಂಜಿನಿಯರಿಂಗ್ ಸಿಲೆಕ್ಷನ್ ಆಯಿತು, ಎಂಜಿನಿಯರಿಂಗ್ ಓದ್ತಾ ಇದ್ದ. 6th ಸೆಮಿಸ್ಟರ್ಗೆ ಒಂದು TCS ಟಾಟಾ ಕನ್ಸಲ್ಟೆನ್ಸಿ ಒಳಗೆ ಒಂದು ರಿಕ್ರೂಟ್ಮೆಂಟು ಆಗಿತ್ತು. 7th ಸೆಮಿಸ್ಟರ್ ಓದ್ತಾ ಇದ್ದ. ಅವ್ರ ಅಜ್ಜನ ಊರಿಗೆ, ನಮ್ಮ ಮಿಸಸ್ ಅಂಕಲ್ ಗುಲ್ಬರ್ಗ ಆಗಿದ್ದಾರೆ ಅವರು, ಅವ್ರ ಅಜ್ಜನ ಊರಿಗೆ ಹೋಗಿದ್ದ. ಅನಾನುಕೂಲ ಏನಾಯ್ತು ಗೊತ್ತಿಲ್ಲ ನನಗೆ. ಒಂದು ದಿವಸ ರಾತ್ರಿ 11 ಗಂಟೆಗೆ ಫೋನ್ ಬಂತು. ಒಂದು ಹೇಳ್ಬೇಕೇನು ಗೊತ್ತಿಲ್ಲ ನನಗೆ. ನಾನು ನನ್ನ ಮನೆಯವರು ಇಬ್ರು ಮಾತಾಡ್ಕೊತ ಮಲ್ಕೊಂಡಿದ್ದೀವಿ. ನಾಯಿ ಬೊಗಳಕ್ಕೆ ಹತ್ತಿವು. ನನ್ನ ಮನೆಯೊಳಗೆ ಒಂದು ನಾಯಿ ಇತ್ತು. ನಾಯಿ ಸಾಕಿದ ನಾಯಿ, ನಾ ಸಾಕಿದ ನಾಯಿ ಅಲ್ಲ, ಅದು ಹೊರಗಿನ ನಾಯಿ ನನ್ನ ಮನೆಯೊಳಗೆ ಬಂದಿತ್ತು. ಎಷ್ಟು ಅಳಕ್ ಹತ್ತಿವು ಅಂದ್ರೆ ಭಯಂಕರ ಅಳಕ್ ಹತ್ತಿವು. ನಮ್ಗೆ ಇಬ್ಬರಿಗೂ ಇರಿಟೇಟ್ ಆಗಿ ಬಂದು ನಾನು ಹೊಡೆದೆ. ಯಾಕೆ ಅಳ್ತೀವೋ ಹೊಚ್ಚ ಹೊರಗೆ ನಡಿ, ಹೊಡೆದೆ. ಫೋನ್ ಬಂತು ನನಗೊಂದು ಹಿಂಗ ಅಂತೇಳಿ. ಬಹುತೇಕ ಮುಂದೆ ತಮಗೆಲ್ಲ ಗೊತ್ತು ಏನಾಗಬೇಕು ಅಂತ ತಿಳ್ಕೊಂಡು ಆ ವ್ಯವಸ್ಥೆ ಇಟ್ಕೊಂಡು ಇಲ್ಲೇ ಬಂದು ಇದೇ ಊರಿನ ಇದರೊಳಗೆ ನಾವು ಇದನ್ನ ಮಾಡಿದ್ವಿ. ಮುಂದೆ ನನ್ನ ಸ್ನೇಹಿತರೆಲ್ಲ ಹೇಳಿದ್ರು, ಇಲ್ಲ ಒಂದು ಕೆಲಸ ಮಾಡೋ, ಮಗ ಚಿರುರುಣಿಯಾಗಿ ಉಳಿತಾನ, ಅವನ ಹೆಸರಿಗೆ ಒಂದು ದತ್ತಿ ಕೊಟ್ಬಿಡು, ನೀನ್ ಮನೆಯೊಳಗೆ ಕಾರ್ಯಕ್ರಮ ಮಾಡು ಬಿಡು. ಕನ್ನಡ ಸಾಹಿತ್ಯ ಪರಿಷತ್ನವರು ಸೂರ್ಯಚಂದ್ರ ಇರುವವರಿಗೂ ನಿನ್ನ ಮಗನ ಸ್ಮರಣೆ ಮಾಡ್ಕೊಂಡು ಹೋಗ್ತಾರ ಅನ್ನುವಂಥ ಸಜೆಷನ್ ಕೊಟ್ಟದಕ್ಕೆ ಅವತ್ತೇ ನಾನು ನನ್ನ ಮಗನ ಹೆಸರಲ್ಲಿ 15,000 ರೂಪಾಯಿ ದತ್ತಿ ಕಾರ್ಯಕ್ರಮ ಪ್ರತಿ ವರ್ಷ ಮಗನ ಹೆಸರಲ್ಲಿ ಮಾಡ್ಕೊಂಡು ಬರ್ತಾರ. ಆದ್ರೆ ನನಗೇನ್ ಬೇಕಾಗಿತ್ತು ಅಂದ್ರೆ ಇನ್ ದ ಮಂತ್ ಆಫ್ ಜುಲೈ 9ಕ್ಕೆ ಅವನಿದು ನಾನು ದತ್ತಿ ಕೊಡ ಮುಂದೆ ಹೇಳಿದ್ದೆ, ಜುಲೈ 9 ಅಥವಾ ಹಿಂದೆ ಮುಂದೆ ಮಾಡ್ರಿಪ್ಪ ಅಂತ ಹೇಳಿ. ಬಹುತೇಕ ನಾನು ಪ್ರತಿ ವರ್ಷ ಕಂಬಾಗಿ ಸರಿ ಗೊತ್ತು ಜುಲೈ ತಿಂಗಳೊಳಗೆ ಹಿಂಗೆ ಮಾಡಿಸ್ತಿದ್ದೆ ನಾನು. ಈ ವರ್ಷ ಯಾಕೋ ಅವರು ಜನವರಿ ಒಳಗೆ ತಿಂಗಳೊಳಗೆ ಮಾಡ್ಸ್ಯಾರ. ನನ್ನ ಮಗನ ಮೊದಲನೇ ಸ್ಮರಣೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಬಹುತೇಕ ನನ್ನ ಮಗನ ಕುರಿತು ಮಾತಾಡಿದಂತ ಶಿವಲ್ ತಾಯಿಯವರು ಬಹಳಷ್ಟು ಖುಷಿ ಆಯ್ತು ನನಗೆ. ಜೊತೆಗೆ ಇಲ್ಕಲ್ ಉದ್ಯಮಿಗಳ ಬಗ್ಗೆ ಮಾತಾಡುವಂತ ಈ ತಾಯಿ ನಮಗೆ ಗೊತ್ತಿಲ್ಲದೆ ಇರುವಂತ ವ್ಯವಸ್ಥೆಗಳನ್ನ ಹೇಳ್ಕೊಟ್ರು. ಅದ ಹೇಳಿದ್ರು ಅವರು. ಕೇವಲ ಶೀರೆ ಮತ್ತು ಯಾವ್ದಿದು ಗ್ರನೇಟ್ ಒಂದೇ ಅಲ್ಲ, ಅದ್ರ ಜೊತೆ ಹಲವಾರು ಉದ್ಯಮಿಗಳ ಬಂದೋದಕ್ಕೆ ಅವ್ರು ಸಾಕ್ಷಿ ತಗೊಂಡು ಎಲ್ಲ ರಂಗದೊಳಗೆ ಗ್ಯಾರೇಜ್ ಅನ್ನುವಂಥ ವ್ಯವಸ್ಥೆ ಬಂತು. ಅದು ಒಂದು ಉದ್ಯಮಿ.
ಹೋಟೆಲ್ ಅನ್ನುವಂಥ ಉದ್ದಿಮೆ ಬಂತು. ಬಹುತೇಕ ನಿಮಗೆಲ್ಲ ಗೊತ್ತಿದ್ದ ಸ್ಟಾರ್ ಹೋಟೆಲ್ ನಿಲ್ಕ ತೊಡಕಾಗಿದೆ ಈಗ. ಇವೆಲ್ಲ ಉದ್ದಿಮೆಗಳು ಬಂತು ಅನ್ನುವಂಥ ಮಾತನ್ನು ಹೇಳಿದ್ರು ಅವರು. ಇದೆಲ್ಲ ಕೇಳಿ ಬಹಳಷ್ಟು ಖುಷಿ ಆಗ್ತ. ಅದನ್ನೇ ಮಾತಾಡ್ತಾ ಒಂದು ಮಾತು ಹೇಳಿದರು ಅವರು. ತಾಯಿ ಮಾತಾಡೋ ಮುಂದೆ ಶಿವಗಲ್ ತಾಯಿ ಹೇಳಿದರು, ಮಕ್ಕಳನ್ನ ನಾವು ಹೆಂಗೆ ಬೆಳೆಸ್ಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ನಾನು ಬಹಳಷ್ಟು ಕಡೆ ಇವತ್ತು ನಿವೃತ್ತಿಯಾಗಿ 8 ವರ್ಷ ಆದರೂ ಇವತ್ತು ನಾನು ಶಾಲಾ ಕಾಲೇಜಿಗೆ ತಪ್ಪದ ಹೋಗ್ತಾ ಇದ್ದೀನಿ. ಅದರೊಳಗೆ ನಾನು ಏನು ಕೇಳ್ತೀನಿ, SLC ಮಕ್ಕಳು ನನ್ನ ಹತ್ರ ಕೊಡ್ರಿ, PUC ಮಕ್ಕಳು ನನ್ನ ಹತ್ರ ಕೊಡ್ರಿ. SLC ಮಕ್ಕಳು PUC ಮಕ್ಕಳು ನನ್ನ ಹತ್ರ ಕೊಡ್ರಿ. ಯಾಕೆ ಫೇಲ್ ಆಗ ನಾನು ನೋಡ್ತೀನಿ, ಚಾಲೆಂಜ್ ಮಾಡ್ತಾ ಇದ್ದೀನಿ. ಬಹಳಷ್ಟು ನನ್ನ ಕಲಿಗೆ ಕೇಳ್ತಾ ಇದ್ದೀನಿ, ನನ್ನ ಶಿಕ್ಷಕ ಬಳಗ ಕೇಳ್ತಾ ಇದ್ದೀನಿ, ಯಾಕೆ ನೀವು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದೀರಿ? ಶಿಕ್ಷಣ ವ್ಯವಸ್ಥೆ ಒಳಗೆ ಶಿಕ್ಷಕರ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ. ಬಹಳ ನೋವು ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಫೇಲ್ ಅನ್ನುವಂಥ ಶಬ್ದ ಹೇಳಿಕೊಟ್ಟವ್ರು ಯಾರು? ಈ ಫೇಲ್ ಅನ್ನುವಂಥ ಶಬ್ದ ಹೇಳಿದವ್ರನ್ನ ಮಾಸ್ತರ. ಯಾಕ ಮಾತು ಹೇಳ್ತೀರೋ, ಯಾಕಂದ್ರೆ ಮಕ್ಕಳ ಹೃದಯದೊಳಗೆ ತುಂಬ್ತೀರಿ? ಬಿಟ್ಟು ಬಿಡ್ರಿ. ಫೇಲ್ ಅನ್ನುವಂಥ ವ್ಯವಸ್ಥೆ ಬಿಟ್ಟು ಹೊರಗೆ ಬಂದು ಮಕ್ಕಳಿಗೆ ಪಾಠ ಮಾಡ್ರಿ. ಮಕ್ಕಳು ಏನ್ ಬೇಕಾದ್ರೂ ಆಗೋದಕ್ಕೆ ಸಾಧ್ಯ ಐತಿ ಅನ್ನುವಂಥ ಮಾತನ್ನ ಹೇಳ್ಕೊಂಡು ಬಂದೆ. ಅದ್ರ ಜೊತೆ ಸಮಾಜದ ಹಿರಿಯರಿಗೆ ನಾ ಎಲ್ಲಿ ಬೇಕಲ್ಲಿ ಹೋದಾಗ ಹೇಳಿದಿರ್ತೀನಿ ನಾನು, ನಿಮ್ಮ ಮಕ್ಕಳು ಏನಾದರೂ ಹಾಳಾದ್ರೆ ನಿಮ್ಮಿಂದ ನಿಮ್ಮ ಮಕ್ಕಳು ಹಾಳಾಗಿ ಮಕ್ಕಳನ್ನ ಮುಂದೆ ಕುಂದಿಸ್ಕೊಂಡು, ತಿಳುವಳಿಕೆ ಬಂದ ಮಕ್ಕಳನ್ನ ಮುಂದೆ ಕುಂದಿಸ್ಕೊಂಡು ನಿಮ್ಮ ಬದುಕನ್ನ ಬಿಚ್ಚಿಡ್ರಿ. ಅವ್ರ ಮುಂದೆ ಯಾಕೆ ಕತ್ತಲದೊಳಗೆ ಕರ್ಕೊಂಡು ಹೋಗ್ತೀರಿ ಮಕ್ಕಳನ್ನ? ಏನ್ ನಿನ್ ಮನೆಗೆ ಪರಿಸ್ಥಿತಿ ಐತಿ? 17-18 ವರ್ಷದ ಮಗ ಏನ, ಆ ಮಗುಗೆ ಯಾಕೆ ನೀವು ಮುಚ್ಚಿಡ್ತಾ ಇದ್ದಿ? ಏನ್ ಪರಿಸ್ಥಿತಿ ಮಗನ ಬಿಚ್ಚಿಡು. ಏನು ನೀನ್ ತ್ರಾಸ ತಗೋತಿ ಅಂತ ಬಿಚ್ಚಿಡು ಮಗನ ಮುಂದೆ. ಯಾಕೋ ನೀ ಸುಮ್ಮನೆ ಮುಚ್ಚಿಟ್ಕೊಂಡು ಹೋಗ್ತೀಯ? ನೀನು ನಿನ್ನ ಮನೆಯ ವ್ಯವಸ್ಥೆಯನ್ನ ಮುಚ್ಚಿಟ್ಕೊಂಡು ಹೋಗಿದ್ದಕ್ಕೆ ಮಗಗೆ ಏನೇನೋ ಗೊತ್ತಾಗ್ತಾ ಇಲ್ಲ. ಪ್ರತಿ ದಿವಸ 100 ರೂಪಾಯಿ ಕೇಳ್ಕೊಂಡು ಹೋಗ್ತಾನೆ. ನೀನು ವಸ್ತು ಸ್ಥಿತಿ ಮಗನ ಮುಂದೆ ಬಿಚ್ಚಿಟ್ರೆ ಕಷ್ಟ ಅಂದ್ರೆ ಏನಂತ ಅವ್ನು ಗೊತ್ತಾದಾಗ 10 ರೂಪಾಯಿ ಕೇಳ್ಬೇಕಾದ್ರೆ ಅವಂಗೂ ಕಣ್ಣೀರು ಬರ್ತದ. ಇದು ನೀವು ಮೊದಲು ಮಾಡ್ಬೇಕಾದಂತ ವ್ಯವಸ್ಥೆ. ನನಗೆ ಬಹಳ ನೋವು ಅನಿಸ್ತದಪ್ಪ. ಯಾಕಂತ ಗೊತ್ತಿಲ್ಲ. ಇವತ್ತೆಲ್ಲ ಕಾಲೇಜಿಗೆ ಬರೋ ಮಕ್ಕಳು ನೋಡಿನಿ. ನಾನು ಡಿಗ್ರಿ ಓದ್ಕೊಂಡು ಬಂದೆ, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡು ಬಂದೆ. ನಮ್ಗೆ ರೊಕ್ಕ ಅಂದ್ರೆ ಏನು ಗೊತ್ತಾಗ್ಲಿಲ್ಲ. ರೊಕ್ಕ ಅಂದ್ರೆ ಏನು ಗೊತ್ತಿಲ್ಲ. ಹಂಗೆ ಬಂದಿವೇನೋ ನನಗೂ ಗೊತ್ತಿಲ್ಲ. ನಾನು ದೊಡ್ಡ ಮನೆಯೊಳಗಿದ್ ಮನುಷ್ಯ, ನಮ್ಗೆ ಯಾರೋ ರೊಕ್ಕನೂ ಕೊಡ್ಲಿರೋ, ರೊಕ್ಕದ ನಮಗೆ ಗೊತ್ತೂ ಇರಲಿಲ್ಲ. ಇವತ್ತು ಅವು ಕಾಲೇಜ್ ಹುಡುಗರು ಎಷ್ಟು ಆರಾಮ್ ಹೋಟೆಲ್ಗೆ ಹೋಗ್ತಾವ, ಎಷ್ಟು ಆರಾಮ್ ತಿಂಡಿ ತಿನ್ಕೊಂಡು ಹೋಗ್ತಾವ, ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಇನ್ನೊಂದು ಏನ್ ತಿಳ್ಕೊಂಡು ಅಂದ್ರೆ ಓದೋದಂದ್ರೆ ಗೊತ್ತಾ ಇಲ್ಲಂಗ ಆಗಿತ್ತು. 2 ಕೆಟಗರಿಗಳಿರೋದು. ನಾನು ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಆಗಿ ಮಾತಾಡ್ತಿದ್ದೆ. ನಾನು ಕರ್ನಾಟಕ ಯೂನಿವರ್ಸಿಟಿ 1980-81 ಬಂಗಾರ ಪದಕ ವಿಜೇತ ಗೋಲ್ಡ್ ಮೆಡಲಿಸ್ಟ್ ಆಗಿ ಹೊರಬಂದ ಮನುಷ್ಯ. ನನ್ನ ಉದ್ದೇಶ ಏನೈತಂದ್ರೆ, ನಾನು ಎಲ್ಲಿ ಶಾಲಾ ಕಾಲೇಜ್ ಹೋದಾಗ ನೇರವಾಗಿ ಹೇಳ್ತೀನಿ, ಗೋಲ್ಡ್ ಮೆಡಲ್ ತಗೊಳ್ಳೋದು ನಿಮ್ಗೂ ಸಾಧ್ಯ ಐತಿ ಹೇಳ್ತಿದ್ದೀನಿ. ನಮ್ಮ ಮಕ್ಕಳ ಹತ್ರ ಮಾತಾಡ್ತೀನಿ, ಗೋಲ್ಡ್ ಮೆಡಲ್ ನಿಮ್ಗೂ ತಗೊಳ್ಳೋದು ಸಾಧ್ಯ ಐತಿ. ನಮ್ಮ ಹಳ್ಳಿ ವಿದ್ಯಾರ್ಥಿಗಳ ಹತ್ರ 2 ತಪ್ಪು ಕಲ್ಪನೆ. ಒಂದು ಕನ್ನಡ ಮೀಡಿಯಂ, ಮತ್ತೊಂದು ಹಳ್ಳಿ ಯಾವ. ಇವೆರಡನ್ನು ಬಿಟ್ಟು ಹೊರಗೆ ಬರ್ರಿಯೋ. ಇವೆರಡನ್ನು ಬಿಟ್ಟು ಹೊರಗೆ ಬರ್ರಿ ಅನ್ನೋದಕ್ಕೆ ನಾ ಬಹಳಷ್ಟು ಅವ್ರ ಎದುರಿಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಇದೇ ವರ್ಷದ ಎಕ್ಸಾಂಪಲ್ ಕೊಟ್ಟೆ ನಾನು. ಈ ವರ್ಷ ಟೋಟಲ್ 36 ಜನ ಕರ್ನಾಟಕದಿಂದ IAS ಪಾಸ್ ಆಗಿದ್ದಾರೆ. ಒಂದು ಟೈಮ್ ಒಳಗೆ ನಿಮ್ಗೆ ಗೊತ್ತಿರ್ಲಿ, ಕರ್ನಾಟಕದಿಂದ ಯಾರ್ಯಾರು IAS ಪಾಸ್ ಆಗ್ತಿದ್ದಿಲ್ಲ. ಕರ್ನಾಟಕನ ಆಳೋದು ಯಾರು ಅಂದ್ರೆ ಉತ್ತರ ಭಾರತದವರು ಬಂದು ಕರ್ನಾಟಕವನ್ನ ಆಳಿ ಹೋಗ್ತಿದ್ರು. ನಾವ್ ಯಾರು IAS ಆಗ್ತಿದ್ದಿಲ್ಲ. IAS ಅನ್ನು ದೂರದ ಗುಟ್ಟಾಗಿತ್ತು. ಈಗ ಪ್ರತಿ ವರ್ಷ 30, 34, 36 ಜನ IAS ಪಾಸ್ ಆಗಿದ್ದಾರೆ. ಆದ್ರೆ ಒಂದ್ ಬಹಳ ಸಂತೋಷ ಹೇಳ್ತೀನಿ, 36 ಜನ IAS ಪಾಸ್ ಆದ್ರೊಳಗ 28 ಜನ ವಿದ್ಯಾರ್ಥಿಗಳು ಹಳ್ಳಿ ವಿದ್ಯಾರ್ಥಿಗಳು IAS ಪಾಸ್ ಆಗಿದ್ದಾರೆ. ಹಳ್ಳಿಯವ್ರ ಕೀಳಂತ ಯಾಕೆ ತಿಳ್ಕೊತೀರಿ ದೋಸ್ತ? ಹಳ್ಳಿಯವ್ರ ಕೀಳಂತ ಯಾಕೆ ತಿಳ್ಕೊತೀರಿ? ಬಿಟ್ಟು ಹೊರಗೆ ಬರ್ರಿ. ನೀವೇನಾದ್ರೂ ಆಗ್ಬೇಕಾಗಿತ್ತು ಅಂದ್ರೆ ಓದೋದನ್ನ ಕಲಿಬೇಕಾಗಿತ್ತು. ಎಲ್ಲರೂ ಒಂದು ನೋಟ್ ಬುಕ್ ಹಿಡ್ಕೊಂಡು ಬಂದೆ, ಅದ ಒಂದು ನೋಟ್ ಬುಕ್ದಾಗ PUC ಮಾಡ್ತೀನಿ, ಅದ ಒಂದು ನೋಟ್ ಬುಕ್ನಾಗ ಡಿಗ್ರಿ ಮಾಡ್ತೀನಿ ಅಂದ್ರೆ ಎಲ್ಲಿ ಸಾಧ್ಯ ಐತಿಪ್ಪ? ಮತ್ತೆ ಹೇಳ್ತಿರ್ತೀನಿ ನಮ್ಮ ಮಕ್ಕಳಿಗೆ, ನಿಮ್ ಬದುಕು ನಿಮ್ ಕೈಯಾಗೈತೋ ದೋಸ್ತ. ನೀವು ಎಲ್ಲೆಲ್ಲಿ ಹುಡುಕೋದು ಬೇಕಾಗಿಲ್ಲ. ಮತ್ತ ನಾನು ನೇರವಾಗಿ ಹೇಳಿನಿ, ಯಾವ ಮಗ ಹೇಳಿದ ಡಾಕ್ಟರ್ ಇಂಜಿನಿಯರ್ ಈ ಸಮಾಜದೊಳಗೆ ಬದುಕ್ತಾನಂತ ಹೇಳಿದ ಮಗ ಯಾರು? ಅವು ಎರಡ ನಿಮ್ ಕಲ್ಪನೆಯೊಳಗೆ ಬಿಟ್ಟು ಬರ್ಯೋ. ನೀವು ಎಲ್ಲಿ ಕೈ ಹಿಡಿತೀರಿ ಅಲ್ಲಿ ಬದುಕದ, ಎಲ್ಲಿ ಕೈ ಹಿಡಿತೀರಿ ಅಲ್ಲಿ ಪ್ರಾಮಾಣಿಕವಾಗಿ ಕೈ ಹಿಡ್ರಿ ಅಂತ ಹೇಳ್ತಾ ನಾವೊಂದು ಎಕ್ಸಾಂಪಲ್ ಹೇಳಿದೆವು. ಬಹುತೇಕ ಇಲ್ಲಿ ಹೇಳಬೇಕು ಅಂತ ಅನಿಸ್ತದೆ. 60 ವರ್ಷದಿಂದ ಇಂಡಿ ತಾಲೂಕಿನ ತಡವರ್ಗ ಗ್ರಾಮದೊಳಗೆ ಒಂದು ಕೆಟ್ಟ ಬಡತನದ ಮನೆತನ ಹನುಮಂತ ಅಂತ ಒಂದು ಹುಡುಗ 7ನೇ ಓದ್ತಿದ್ದ. ಎಷ್ಟು ಬಡತನ ಅಂತಂದ್ರೆ ತಿನ್ನಕ್ಕೇನೇನು ಇಲ್ಲ, ಹಸಿವು. ಈ ಹಸಿವಿಗೆ ಹೆದರ್ಕೊಂಡು ಒಂದ್ ದಿವಸ ಮುಂಬೈ ಟ್ರೈನ್ ಹತ್ತಿ ಬಿಡ್ತಾನೆ. ಎಷ್ಟು ದಿವಸ ಅಂತ ಉಪವಾಸ ಸಾಧ್ಯ ಐತಿ? ಎಲ್ಲರ ಕೂಡ್ ಸಿಕ್ಕರು ಸಾಕಲ್ಲ ಅಂತ ತಿಳ್ಕೊಂಡು ಮುಂಬೈ ಟ್ರೈನ್ ಹತ್ತಿ ಬಿಡ್ತಾನೆ. ಮುಂಬೈಗೆ ಬಂದು ಇಳಿತಾನೆ. ಇಳಿದ ನಂತರ ಮತ್ತೆ ಏನಾದ್ರು ಮಾಡಬೇಕಲ್ಲ. ಅಲ್ಲಿ ನೋಡಿದ್ರಾಗ ಒಂದ್ ಕಡೆ ಒಂದು ಹೋಟೆಲ್ ಒಳಗ
ವರ್ಷದು ತೆಗೆಯೋದು ಪ್ಲೇಟ್ ತೊಳೆಯೋ ಹುಡುಗಾಗಿ ಸೇರ್ತಾನೆ. ಆ ಸೇರಿ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನಂದ್ರೆ 2-3 ವರ್ಷದೊಳಗೆ ಅವನು ಪ್ಲೇಟ್ ತೆಗೆಯೋದನ್ನ ಬಿಟ್ಟು ಸರ್ವರ್ನಾಗಿ ಮಾಡ್ತಾನೆ. ಮುಂದೆ 2-3 ವರ್ಷದೊಳಗೆ ಆ ಹುಡುಗನ ಪ್ರಾಮಾಣಿಕತೆ ಮೆಚ್ಚಿ ಕೌಂಟರಿಗೆ ತಗೊಂಡ್ ಬರ್ತಾರೆ, ಗಲ್ಲೆ ಕರ್ಕೊಂಡು ಬರ್ತಾರೆ. ಒಂದು 7-8 ವರ್ಷ ಆಗ್ತದ, ಊರು ಬಿಟ್ಟು ಬಂದು ತನ್ನ ಪೂರ್ತಿ ಚಲೋ ಹಾಕೋಣ ಕೂತು ವಿಚಾರ ಮಾಡ್ತಾನೆ. ಹಿಂಗ ಮಾಡ್ಕೋತ ಹೋದ್ರೆ ನನ್ನ ಬದುಕು ಯಾವಾಗ ಸುದ್ದಾಗೋದು? ಊರೊಳಗೆ ಕೆಟ್ಟ ಪಡ್ತಾನೆ. ಅಣ್ಣತಮ್ಮರ್ದಾರ, ಅವ್ವ ಅಪ್ಪ ಅದಾರ, ಅವ್ರಿಗೊಂದು ಸ್ವಲ್ಪ ಏನಾರ ಕಲಿಸ್ಬೇಕಲ್ಲ, ನಾ ಏನಾರ ಮಾಡ್ಬೇಕಲ್ಲ ಅಂತ ವಿಚಾರ ಮಾಡ್ತಾ ನಿರ್ಧಾರ ಮಾಡಿ ಒಂದ್ ದಿವಸ ಮಾಲಕರ ಹತ್ರ ಬರ್ತಾನೆ. ಮಾಲಕರ, ನಾಳಿದ್ದ ನಾ ಈ ಹೋಟೆಲ್ ಕೆಲಸ ಬಿಡ್ತೀನಿ. ಮಾಲಕರ ಅಂತಾರ, ಅಲ್ಲೋ ನಿನಗೆ ಎಷ್ಟು ಬೇಕಷ್ಟು ಸೌಲಭ್ಯ ಕೊಟ್ಟಿನಿ, 2 ವರ್ಷ ಬದಲಾವಣೆ ಮಾಡಿ ಅದನ್ನ ಮಾಡಿದೆ, 2 ವರ್ಷ ಬದಲಾವಣೆ ಅದನ್ನ ಮಾಡಿದೆ, 2 ವರ್ಷ ಬದಲಾವಣೆ ನೀನು ಕೌಂಟರಿಗೆ ಕುಂದಿರ್ಸಿನಿ, ಮತ್ತೆ ಇನ್ನೇ ಏನ್ ಬೇಕೋ ಯಾಕೆ ಅನುಕೂಲ ಇಲ್ಲ, ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ, ನಾನು ಇಲ್ಲಿ ಕೆಲಸ ಬಿಡ್ತೀನಿ, ಆದ್ರೆ ದಯಮಾಡಿ ನನಗೊಂದು ಹೆಲ್ಪ್ ಮಾಡ್ತೀನಿ. ಏನು ಅಂದ್ರೆ ಪ್ರತಿ ದಿವಸ ನಿಮ್ಮ ಹೋಟೆಲ್ನೊಳಗೆ ನಾ ಸಮೋಸ ತಗೋತೀನಿ, ಸಂಜೆ ಮುಂದೆ ಬಂದು ಅದ್ರ ಲೆಕ್ಕ ಕೊಡ್ತೀನಿ. ಮುಂಜಾನೆ ಕೊಡ್ಬೇಕು, ಸಂಜೆ ಮುಂದೆ ಲೆಕ್ಕ ಕೊಡ್ತೀನಿ. ಯಾಕೆ ಹೋದಪ್ಪ ಅಂತಾರ, ಅವ ಆ ಸಮೋಸ ತಗೊಂಡು ಸಮೋಸ ಮಾರೋದಕ್ಕೆ ಆಯ್ಕೆ ಮಾಡ್ಕೊಂಡು ಪ್ಲೇಸ್ ಅಂದ್ರೆ ಮುಂಬೈ ಟು ಪುನಾ ಟು ಮುಂಬೈ ಟ್ರೈನ್. 10 ರೂಪಾಯಿಗೆ ಒಂದು ಸಮೋಸ ಖರೀದಿ ಮಾಡ್ತಾನೆ, 20 ರೂಪಾಯಿಗೆ ಒಂದು ಸಮೋಸ ಮಾಡ್ತಾನೆ. 10 ರೂಪಾಯಿಗೆ ಒಂದು ಸಮೋಸ ತಗೋತಾನೆ, 20 ರೂಪಾಯಿಗೆ ಸಮೋಸ ಮಾಡ್ತಾನೆ. ಪ್ರತಿ ದಿವಸ ಸಮೋಸ ಎಷ್ಟು ಮಾಡ್ತಿದ್ದ ಅಂದ್ರೆ 1,500ದಿಂದ 2,000 ಸಮೋಸ ಮಾಡ್ತಿದ್ದ. ಹೀಗೆ ಸಮೋಸ ಮಾಡ್ಕೊಂಡು ಸಂಜೆ ಮುಂದೆ ಹೊಳೆ ಹೋಗಿ ಮುಂದೆ ಒಬ್ಬ ಪತ್ರಿಕಾಕರ್ತನ ಮಗಳು ಸಿಗ್ತಾನವ. ಏನ್ ಮಾಡ್ತೀಪ್ಪ, ಏನು ಉದ್ಯೋಗ, ಏನಂತ ಕೇಳಿದಾಗ ತನ್ನ ಕತಿ ಬಿಚ್ಚಿಡ್ತಾನ. ಅದನ್ನ ನಾನು ನಿಮ್ಮ ಮುಂದೆ ಹಿಡಿದಕ್ಕೆ ಇಚ್ಛಾ ಪಡ್ತೀನಿ. ಏನ್ ಮಾಡ್ತೀಯ? ಇಲ್ರಿ ಸಮೋಸ ಮಾಡ್ತೀನಿ. ಏನೇನು ಇದೆಲ್ಲ ಕತಿ ಹೇಳ್ತಾನ. ಹೆಂಗಪ್ಪ, ಏನ್ ಮಾಡಿದ್ವಿ? ಇಲ್ರಿ ನಾನು ಹಿಂಗ್ ಒಂದು ಹೋಟೆಲ್ನಾಗಿದ್ದೆ, ಅದು ಯಾಕೋ ನನಗೆ ಅನಿಸ್ಲಿಲ್ಲ, ಬಿಟ್ಟು ಹೊರಗೆ ಬಂದೀನಿ, ಸಮೋಸ ಮಾಡ್ತೀನಿ. ಪ್ರತಿ ದಿವಸ 1000, 1500, 2000 ಸಮೋಸ ಮಾಡ್ತೀನಿ. ನಾನು ಒಂದು 40 ವರ್ಷದ ಹಿಂದೆ ವರ್ಲಿ ಒಳಗೆ ಸ್ವಲ್ಪ ರೇಟ್ ಇತ್ತು, ಅವಾಗ 2 ಪ್ಲಾಟ್ ತಗೊಂಡೆ. ಬಹಳಷ್ಟು ದಿವಸ ಬಿಟ್ಟೆ, ಒಂದು ಪ್ಲಾಟ್ ಮಾರಿದೆ, ಒಂದು ಮನಿ ನಿರ್ಮಾಣ ಆಗ್ತದೆ. ಮುಂದೆ ಮದುವೆ ಆದ, 2 ಮಕ್ಕಳು ನನಗ, ಒಬ್ಬ ಸಮೋಸ ಮಾರೋ 2 ಮಕ್ಕಳು ನನಗ. ಒಬ್ಬ ಮಗ ಐ.ಐ.ಟಿ ಒಳಗೆ ಎಂಜಿನಿಯರಿಂಗ್ ಮಾಡ್ಕೊಂಡು MS ಅಮೆರಿಕದೊಳಗೆ ಮಾಡ್ಕೊಂಡು ದೊಡ್ಡ ಎಂಜಿನಿಯರ್ ಆಗಿ ಅಮೆರಿಕದಾಗ ಇದ್ದಾನ್ರಿ. 2ನೇ ಮಗಳು MD ಗೈನೋ ಮಾಡ್ಕೊಂಡು ಸೀಜಿನ್ ಮುಂಬೈ ಜರಸ್ಲಿಕ್ ಹಾಸ್ಪಿಟಲ್ ಕೆಲಸ ಮಾಡ್ತಾಳ ಅಂತ ಹೇಳಿದ್ನಂತ. ಅವನು ಬದುಕಲ್ಲೇನು? IAS ಆಫೀಸರ್, ಪ್ರೊಫೆಸರ್, ವಕೀಲರು ಮಕ್ಕಳು ಅಷ್ಟೇ ಬದುಕು ಮಾಡ್ತಾರ. ಇವನು ಬದುಕಲ್ಲೇನು? ಏನ್ ಮಾಡಿದವ? ನಾನು ಏನನ್ನ ಹೇಳಬೇಕಾಗಿತ್ತಂದ್ರ, ಪ್ರತಿ ರಂಗದೊಳಗೂ ಬದುಕದ ಒಬ್ಬ ಸಮೋಸ ಮಾರವನು ಸಹಿತ ಜಗತ್ತಿನೊಳಗೆ ತಲೆ ಎತ್ತಿ ಬದುಕುವಂತ ಬದುಕು ಮಾಡ್ಬೋದು. ಅದಕ್ಕೆ ನಾನು ನೇರವಾಗಿ ಮಕ್ಕಳ ಜೋಡಿ ಸಂವಾದ ಮಾಡುವಂತ ಹೇಳ್ತೀನಿ. ದೋಸ್ತರ, ನೀವ್ ಯಾರು ಬದುಕಿಗೆ ಹೆದರ್ಬೇಡಿ. ಬದುಕು ನಿಮ್ ಕೈಯೊಳಗದ, ಹೆಚ್ಚಿಗೆ ಕೈ ಹಿಡಿತೀವೋ ಚಿಕ್ಕ ಬದುಕದ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ. ನಾನು 1982-83 ಬಿಜಾಪುರಕ್ಕೆ ಹೋದಾಗ ಅದೇ ಒಬ್ಬ ಗ್ರಾಜುಯೇಷನ್ ಮಾಡಿದ ಹುಡುಗ ಶಂಕರ್ ಅಂತ ಹೇಳಿ ಒಂದು ಪಾನ್ ಶಾಪ್ ಹಾಕಿದ. ಡಿಗ್ರಿ ಮಾಡ್ಕೊಂಡು ಹುಡುಗ ಪಾನ್ ಶಾಪ್ ಹಾಕಿದ. ಆ ಪಾನ್ ಶಾಪ್ ಯಾವ ಮಟ್ಟಕ್ಕೆ ತಗೊಂಡ್ ಬಂದ ಅಂದ್ರೆ ಬಿಜಾಪುರದ ಯಾವುದೇ ಕಾರ್ನರ್ ಬಂದು ಅವನ ಕಡೆ